ಹಾಯ್ ಹಲೋ ನಮಸ್ಕಾರ. ಅಶ್ವವೇಗ ನ್ಯೂಸ್ ದಸರಾ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ, ಮೊದಲನೇದಾಗಿ ಅಶ್ವವೇಗ ನ್ಯೂಸ್ ವೀಕ್ಷಕರಿಗೆ ಎಲ್ರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ, ಸೊ ದಸರಾ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗೋದು ಮನೆಯಲ್ಲಿ ಬೊಂಬೆಗಳನ್ನ ಕೂರಿಸೋದು. ಸೊ ನಾನು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಂದು ಮುದ್ದು ರಾಕ್ಷಸಿನ ತಂದು ಕೂರಿಸಿದ್ದೀನಿ. ಮುದ್ದಾದ ಗೊಂಬೆ ಅಂತಾನೆ ಹೇಳ್ಬೋದು. ಯಾಕೆ ರಾಕ್ಷಸಿ ಅಂತ ಹೇಳಿದ್ರೆ, ಇವರು ಆಲ್ಮೋಸ್ಟ್ ಎಲ್ಲ ವಿಲನ್ ಪಾತ್ರಗಳ ಮುಖಾಂತರನೇ ಜನರ ಮನಸ್ಸಲ್ಲಿ ಚಿಟ್ಟೆ ಬಿಟ್ಟಿರುವಂತಹ ಹುಡುಗಿ. ಹಾಗೆ ಇವ್ರನ್ನ ಸಕಲ ಕಲಾ ವಲ್ಲಭೆ ಅಂತ ಹೇಳ್ತೀನಿ. ಬಿಕಾಸ್ ಇವ್ರಿಗೆ ಇಂಟ್ರೊಡಕ್ಷನ್ ಏನ್ ಕೊಟ್ರು ಕೂಡ ಸಾಲದು. ಒಂದ್ ಕಡೆ ನ್ಯಾಷನಲ್ ಲೆವೆಲ್ ಹಾಕಿ ಪ್ಲೇಯರ್ ಅಂಡ್ ಒಳ್ಳೆ ಪೇಂಟಿಂಗ್ ಕೂಡ ಮಾಡ್ತಾರೆ. ಅದರ ಜೊತೆಗೆ ಕಲಾವಿದೆ ಕೂಡ. ಸೀರಿಯಲ್ಗಳಲ್ಲಿ ತೆಲುಗು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ವಿಲನ್ ಪಾತ್ರದ ಮುಖಾಂತರ ಮನೆ ಮಾತಾಗಿದ್ದಾರೆ. ಸೊ ಅದರ ಜೊತೆಗೆ ನಾರ್ತ್ ಕರ್ನಾಟಕದಲ್ಲಿ ಮೊದಲ ಫೀಮೇಲ್ ಟ್ಯಾಟೂಯಿಸ್ಟ್ ಕೂಡ ಹೌದು. ಇವ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಳುವಂತಹ ಸಮಯ ಇವತ್ತಾಗಿದೆ. ಸೊ ಯಾರು ಅಂತ ಹೇಳ್ಬಿಡ್ತೀನಿ, ಕಾಯಿಸೋದಿಲ್ಲ. ದ ವಂಡರ್ಫುಲ್, ಬ್ಯೂಟಿಫುಲ್, ಗಾರ್ಜಿಯಸ್ ಪೂಜಾ ದುರ್ಗಣ್ಣ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಪೂಜಾ. ಹಾಯ್ ರೋಜಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಸೂಪರ್ ಫ್ಯಾಂಟಾಸ್ಟಿಕ್, ಸಖತ್ತಾಗಿದ್ದೀನಿ. ಮೊದಲನೇದಾಗಿ ಹಾಯ್ ಎಲ್ರಿಗೂ, ನಾನು ಪೂಜಾ ದುರ್ಗಣ್ಣ. ಎಲ್ರಿಗೂ ನಿಮ್ಗೂ ಹ್ಯಾಪಿ ದಸರಾ. ಥ್ಯಾಂಕ್ ಯು ಸೋ ಮಚ್. ನಾನಿವತ್ತು ಪ್ರೋಗ್ರಾಮ್ಗೆ ನೇಮ್ ಏನ್ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಪ್ರೋಗ್ರಾಮ್ ಅವ್ರು ಹೇಳ್ತಾ ಇದ್ರು, ಪೂಜಾ ವಿತ್ ರೋಜಾ ಅಂತ ಕೊಡಿ ಅಂತ ಸ್ವೀಟ್. ಓಕೆ, ಬಟ್ ನಾನು ನಿಮ್ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಬೇಡ, ಇನ್ನೊಂದು ವಿಶೇಷವಾಗಿ ಕೊಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಏನಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅಂಡ್ ದಸರಾ ಹಬ್ಬ ಅಂದ ತಕ್ಷಣ ನೀವು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀರಾ. ಬಿಕಾಸ್ ತೆಲುಗು ಸೀರಿಯಲ್ ಮಾಡ್ತಾ ಇದ್ದೀರಾ, ಜೊತೆಗೆ ಫೋಟೋ ಶೂಟ್ಸ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಸಿನಿಮಾಗಳು ಕೂಡ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಇದರ ಮಧ್ಯೆ, ಈ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಹಬ್ಬ ಅಂತ ಬಂದಾಗ ಸಾಕಷ್ಟು ಜನ ಸೆಲೆಬ್ರಿಟೀಸ್ಗೆ ಸೀರಿಯಲ್ ಸೆಟ್ಟಲ್ಲೇ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ಕೆಲವರು ಬೇಡಪ್ಪ, ನಾವು ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಪೂಜಾಗೆ ಹೇಗೆ ಇಷ್ಟ ಹಬ್ಬ? ಸೆಟ್ಟಲ್ ಸೆಲೆಬ್ರೇಟ್ ಮಾಡಕ್ಕೆ ಇಷ್ಟನಾ, ಅಥವಾ ಮನೆಯವ್ರ ಜೊತೆ ಎಲ್ಲ? ಬೀಯಿಂಗ್ ಅನ್ ಆರ್ಟಿಸ್ಟ್, ಪ್ರತಿಯೊಂದು ಆರ್ಟಿಸ್ಟ್ಗೂ ಎಲ್ಲ ಸ್ಪೆಷಲ್ ಇವೆಂಟ್ನು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಯಾಕಂದರೆ ಅವರು ಮೋಸ್ಟ್ ಆಫ್ ದ ಟೈಮ್ನ ಸೀರಿಯಲ್ ಸೆಟ್ಟಲ್ಲೇ ಕಳೆದಿರ್ತಾರೆ. ಅದಕ್ಕೆ ಆ್ಯಂಡ್ ನನಗೆ ಎಸ್ಪೆಷಲಿ ಅನ್ಸೋದಂದರೆ, ನನಗೆ ನ್ಯೂ ಇಯರ್ ಆಗಲಿ, ನನ್ನ ಬರ್ಡೇ ಆಗಲಿ, ಅಥವಾ ಈ ಥರ ಫೆಸ್ಟಿವಲ್ಸ್ ಆಗಲಿ, ನನಗೆ ಶೂಟಿಂಗಲ್ಲೇ ಸೆಲೆಬ್ರೇಟ್ ಮಾಡಬೇಕು. ಅಂದರೆ ಹಬ್ಬದ ದಿನ ನಾನು ಶೂಟಿಂಗ್ ಮಾಡ್ತಿದ್ದೀನಿ ಅಂದರೆ ಅದೊಂಥರ ಗುಡ್ ವೈಬ್ ಅನ್ನೋ ಥರ ನನಗೆ. ಆಮೇಲೆ ನಮ್ಮ ಕಡೆ ದಸರಾ ಹಬ್ಬನ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಸೊ ನನ್ನ ಬರ್ಡೇ ಯಾವಾಗಲೂ 10 ವರ್ಷಕ್ಕೊಂದ್ಸಲಿ ನನ್ನ ಬರ್ಡೇ ದಿನ ಬರುತ್ತೆ ದಸರಾ ಹಬ್ಬ. ಸೊ ಐಲ್ ಬಿ ಆಲ್ವೇಸ್ ವೇಟಿಂಗ್. ಓ ಸೂಪರ್. ಓಕೆ, ಯಾ. ಸೊ ಇವಾಗವರೆಗೂ 2 ಸಲ ಬಂದಿದೆ. ವೆನ್ ಐ ವಾಸ್ ಅಂದರೆ ನನಗೆ 10 ವರ್ಷ ಇರ್ಬೇಕಾದ್ರೆ, ನನಗೆ ಏನು ನಾನು ಹೇಳಲ್ಲ, ನನ್ನ ಏಜ್ ಗೊತ್ತಾಗತ್ತೆ. ಪರವಾಗಿಲ್ಲ, ಹೇಳಿ. ನಿಮ್ ಏಜ್ ಹೇಳಿದ್ರು ಯಾರು ನಂಬಲ್ಲ. ಬಿಕಾಸ್ ಸೊ ಈ ವರ್ಷ ಬರಲ್ಲ, ಪ್ರಾಬಬ್ಲಿ ನೆಕ್ಸ್ಟ್ ವರ್ಷ ಬರ್ಬೋದು. ನನ್ನ ಬರ್ಡೇ ದಿನಾನೇ ಹಬ್ಬ. ಸೊ ಈ ವರ್ಷ 10 ದಿನ ಬೇಗ ಬಂದ್ಬಿಟ್ಟಿದೆ. ಸೊ ಬಿಕಾಸ್ 2ನೇ ತಾರೀಕು ಅಲ್ವಾ ಇದು ಹಬ್ಬ ಬಂದಿರೋದು. ಸೊ ನನ್ನ ಬರ್ಡೇ 12th October. ಸೊ ಎವ್ರಿ 10 years ಒನ್ಸ್ ನನ್ನ ಬರ್ಡೇ ದಿನಾನೇ ಬರುತ್ತೆ ಹಬ್ಬ. ಸೂಪರ್. ಸೊ ನಾನು ಅದಕ್ಕೆ ವೇಟ್ ಮಾಡ್ತೀನಿ. ಬಟ್ ನನಗೆ ಸೆಲೆಬ್ರೇಟ್ ಮಾಡೋದಕ್ಕೆ ನನ್ನ ಫ್ಯಾಮಿಲಿ ಜೊತೆನೇ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟ. ಬಿಕಾಸ್ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಹೇಳಿ ಕೇಳಿ ಬಳ್ಳಾರಿ ಅವರು ಅಲ್ಲಿ ದುರ್ಗಮ್ಮನ ಪೂಜೆ ಅತ್ಯದ್ಭುತವಾಗಿ ಮಾಡ್ತಾರೆ. ಸೊ ಒಂದಷ್ಟು ಏನಿದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿ, ಮಡಿಯನ್ನ ಫಾಲೋ ಮಾಡಿ ಮಾಡುವಂಥದ್ದು. ಸೊ ಎಷ್ಟು ಸ್ಪೆಷಲ್ ಆಗಿರುತ್ತೆ. ಪೂಜಾ ಹೇಗೆ ಅದನ್ನೆಲ್ಲ ಫಾಲೋ ಮಾಡ್ತೀರಾ? ಆಕ್ಚುಲಿ ನಮ್ಮೂರ್ ಕಡೆ ದುರ್ಗಮ್ಮ ಈಸ್ ಅಂದ್ರೆ ಗ್ರಾಮ ದೇವತೆ ಅಂತ. ದುರ್ಗಮ್ಮ ಅಂದ್ರೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಶಿ ಈಸ್ ಲೈಕ್ ನನಗೆ ದೇವಿ ಆರಾಧನೆ ಅಂದ್ರೆ, ನಾನು ತುಂಬಾ ದೇವಿ ಆರಾಧಕಳು. ನನಗೆ ನನ್ನ ಹೆಸರುನೇ ಪೂಜಾ ದುರ್ಗಣ್ಣ, ಅಪ್ಪನ ಹೆಸರು ದುರ್ಗಣ್ಣ. ಸೊ ಅಪ್ಪನಿಗೆ ಅಮ್ಮನ ಹೆಸರೇ ಇಟ್ಟಿರೋದು. ಸೊ ನಮ್ಮೂರಲ್ಲಿ ಹೇಗೆ ಅಂದರೆ, ಈ ನವರಾತ್ರಿ ಟೈಮಲ್ಲಿ ಈ 9 days ಅರ್ಲಿ ಮಾರ್ನಿಂಗ್ ಅಂದರೆ ಲೈಕ್ 3 ಅಂದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮಡಿ ಸ್ನಾನ ಮಾಡಿ, ಅವ್ರ ಮನೆ ಎಷ್ಟೇ ದೂರ ಇರಲಿ ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಬರಿಗಾಲಲ್ಲಿ ನಡ್ಕೊಂಡು ಹೋಗಿ ಬನ್ನಿ ಮರಕ್ಕೆ ಪೂಜೆ ಮಾಡೋದು. ಆಮೇಲೆ ವಾಪಸ್ ಬರ್ತಾನೂ ನಡ್ಕೊಂಡೇ ಬರೋದು. ಸೊ ನಮಗೆ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅದೊಂಥರ ಜೋಶ್ ಅಲ್ವಾ.
ಏನು ಇಲ್ಲಿಂದ ಮನೆಯಿಂದಾನೇ ಬೇಗ ಬೇಗ ರೆಡಿ ಆಗೋದು ಅಲ್ಲಿ ಏನು ಮಾಡ್ತಿರ್ಲಿಲ್ಲ ಬಟ್ ಸ್ಟಿಲ್ ಅಮ್ಮ ಮಾಡೋರು ಅಂತ ಹೇಳ್ಬಿಟ್ಟು ನಾವು ಆ್ಯಕ್ಚುಲಿ ನನಗೆ 3 ಸಿಸ್ಟರ್ಸ್ ಸೊ ನಮ್ಮನೇಲಿ ಎಲ್ಲರೂ ಹೆಣ್ಮಕ್ಳೇ ಸೊ ಇನ್ನೂ ಜಾಸ್ತಿ ತುಂಬ ಫೋಕಸ್ಡ್ ಆಗಿ ಅಮ್ಮ ಮಾಡ್ತಾರೆ ಅಂತೇಳಿ ಅಂದ್ಬಿಟ್ಟು ಅಮ್ಮನ ಜೊತೆಗೇನೆ ಎಲ್ಲರೂ ನಾವು ರೆಡಿ ಆಗೋದು ಇವಾಗ ಬಂದಿದೆ ಅಂದರೆ ಎವ್ರಿ ಡೇಗೆ ಒಂದೊಂದು ಕಲರ್ ಹಾಕ್ತಾರೆ ಅಂದರೆ ನವರಾತ್ರಿಗೆ ಮುಂಚೆ ಹಂಗೆಲ್ಲ ಏನೂ ಇರಲಿಲ್ಲ ಅಂದರೆ ಇತ್ತೇನೋ ಗೊತ್ತಿಲ್ಲ ಪ್ರಾಬಬ್ಲಿ ಸೋಷಿಯಲ್ ಮೀಡಿಯಾ ಅಷ್ಟು ಇದಾಗಿರಲಿಲ್ಲ ಅಲ್ವಾ ಅದಕ್ಕೆ ಅಷ್ಟು ಗೊತ್ತಿರಲಿಲ್ಲ ನಮಗೆ ಇಲ್ಲಾಂದರೆ ಎವ್ರಿ ಮಾರ್ನಿಂಗ್ ಲೈಕ್ ಏನೋ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗೋದು ಪೂಜೆ ಮಾಡೋದು ಅಲ್ಲೆಲ್ರಿಗೂ ನಮಸ್ಕಾರ ಅಂದರೆ ಅರ್ಶಿನ ಕುಂಕುಮ ಕೊಡೋದು ಇಟ್ ವಾಸ್ ಸೋ ಫನ್ನಿ ಎಷ್ಟು ಅಂದರೆ ಒಂಥರ ವಿ ವರ್ ಎಂಜಾಯಿಂಗ್ ಇಟ್ ಎಷ್ಟು ಚೆನ್ನಾಗಿರ್ತಿತ್ತು ಅವಾಗ ಚೈಲ್ಡ್ಹುಡ್ ಡೇಸಲ್ಲೆಲ್ಲ ಆಮೇಲೆ ನಂದು ಇಂಡಸ್ಟ್ರಿಗೆ ಬಂದಮೇಲೆ ಆಲ್ಮೋಸ್ಟ್ 8 years ಆಯಿತು ಸೊ ತುಂಬ ಫೀಲ್ ಆಗ್ತೀನಿ ನಾನು ಫ್ಯಾಮಿಲಿ ಜೊತೆನೇ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತ ಬಟ್ ಆವಾಗ ಮಾಡಿದ್ನೆಲ್ಲ ನಾನು ಚೆರಿಷ್ ಮಾಡ್ತೀನಿ ಓಕೆ ಇನ್ನ ನೀವು ಹೇಳಿದ್ರಿ ನನಗೆ ಅದು ಗೂಸ್ ಬಂಪ್ಸ್ ಬರುತ್ತೆ ದುರ್ಗಮ್ಮ ಶಕ್ತಿ ಒಂದು ಸೊ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡಕ್ ಆಗಲ್ಲ ಅಂದ್ರೆ ಫ್ಯಾಮಿಲಿ ಆ ಒಂದು ಖುಷಿ ಸಂತೋಷದ ಕ್ಷಣಗಳು ಸಿಗಲ್ಲ ಸೊ ಅದನ್ನ ಹೊರತುಪಡಿಸಿ ಸೆಟ್ಟಲ್ಲಿ ಅಂತ ಅಂದಾಗ ಬಿಡೋದಿಲ್ಲ ನಾವು ಸೆಲೆಬ್ರೇಷನ್ ಅಂತೂ ಬಿಡೋದಿಲ್ಲ ಸೊ ಪೂಜಾ ಇಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿಗೂ ಇಲ್ಲಿಗೂ ಏನ್ ವ್ಯತ್ಯಾಸ ಇರುತ್ತೆ ಶೂಟಿಂಗ್ ಇದ್ರೆ ಬೆಳಗ್ಗೆ 7 ಗಂಟೆಗೆ ಸೆಟ್ಗೆ ಹೋದ್ರೆ ರಾತ್ರಿ 11 ಗಂಟೆವರೆಗೂ ಹಬ್ಬ ಇಲ್ಲ ಹುಣ್ಣಿಮೆ ಇಲ್ಲ ಏನೂ ಇಲ್ಲ ಸಿಹಿ ತಿಂಡಿನೂ ಇಲ್ಲ ಊಟ ಹಾಕ್ಸ್ಬೇಕಲ್ಲ ಅದು ಡಿಪೆಂಡ್ಸ್ ಆನ್ ದ ಪ್ರೊಡಕ್ಷನ್ ಹಬ್ಬ ಇದ್ರೆ ಅವ್ರು ಮಾಡಿಸ್ತಾರೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಶೂಟಿಂಗ್ ಓನ್ಲಿ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ರೋಲ್ ಅಷ್ಟೇ ಅದರ್ವೈಸ್ ಏನು ಇಲ್ಲ ಮೂಡ್ ಹೇಗಿರುತ್ತೆ ಹಬ್ಬ ಇದ್ದಾಗ ಶೂಟಿಂಗ್ ಇದೆಯಪ್ಪ ಬೇಜಾರಲ್ಲಿ ಇರ್ತಾರ ಅಥವಾ ಏನು ಇಲ್ಲ ನನಗೆ ಶೂಟ್ ಮಾಡೋದೇ ನನಗೆ ಖುಷಿ ಸೊ ನಾನು ಏನು ಫೀಲ್ ಮಾಡಲ್ಲ ನನಗೆ ಯಾವಾಗ್ಲೂ ನನ್ನ ಪಾಲಿಗೆ ಏನ್ ಬರುತ್ತೆ ಅದನ್ನ ಯಾವಾಗ್ಲೂ ನಾನು ಅನ್ಭವಿಸ್ತೀನಿ ಅಷ್ಟೇ ನನಗೆ ಏನ್ ಸಿಗುತ್ತೋ ಅದ್ರಲ್ಲಿ ನಾನು ಖುಷಿ ಪಡ್ತೀನಿ ಅದು ಎಸ್ಪೆಷಲಿ ಎಲ್ರಿಗೂ ಆಕ್ಟಿಂಗ್ ಮಾಡೋದೇ ಒಂದು ಭಾಗ್ಯ ಎಲ್ರಿಗೂ ಕಲಾದೇವಿ ಒಲಿಯಲ್ಲ ಅಂಡ್ ಅಂದ್ರೆ ನಾವಿರೋ ಪೊಸಿಷನ್ಗೆನೆ ಎಷ್ಟೊಂದು ಲಕ್ಷ ಸಾವಿರ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಆ ಅವಕಾಶ ನಮಗ್ ಸಿಕ್ಕಿದಾಗ ನಾವು ಅದನ್ನ ಖುಷಿಯಿಂದ ಹೆಮ್ಮೆಯಿಂದ ಅದನ್ನ ಸ್ವೀಕರಿಸ್ಬೇಕು ಅಂಡ್ ಅದನ್ನ ಫೀಲ್ ಮಾಡಬೇಕು ಬಟ್ ಡೈಲಿ ಅಂದ್ರೆ 1 month ಅಂತ ಅಂದ್ರೆ 15 days ಶೂಟಿಂಗ್ ಅಂತೂ ಪಕ್ಕ ಇರುತ್ತೆ ಸೊ ಹಬ್ಬ ಟೈಮಲ್ಲೂ ರಜೆ ಸಿಕ್ಕಿಲ್ಲ ಅಂದಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪನೂ ಬೇಜಾರಾಗಲ್ಲ ಇಲ್ಲ ನನ್ಗೆ ಮುಂಚೆ ಆಗ್ತಾ ಇತ್ತು ಅಂದ್ರೆ ನಾನ್ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಾಗ ಮುಂಚೆ ಆಗ್ತಾ ಇತ್ತು ತುಂಬಾ ಫ್ಯಾಮಿಲಿನ ಮಿಸ್ ಮಾಡ್ಕೋತಾ ಇದ್ದೆ ನಂಗೊಂದು ಪೆಟ್ ಇದೆ ಅಜ್ಜಿನ ಮಿಸ್ ಮಾಡ್ಕೋತಾ ಇದ್ದೆ ಅಪ್ಪ ಅಮ್ಮ ನನ್ನ ತಂಗಿರು ಎಲ್ರೂ ಮಿಸ್ ಮಾಡ್ಕೋತಾ ಇದ್ದೆ ನಮ್ಮೂರ್ನ ಅದು ಅದ್ರದ್ದೇ ಒಂದು ವೈಬ್ ನಮ್ಮೂರಲ್ಲಿರೋದು ಸೊ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೆ ಸೊ ಗ್ರ್ಯಾಜುಲಿ ಐ ರಿಯಲೈಸ್ಡ್ ಬಿಕಾಸ್ ನಾನು ಒಂದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಮ್ಗೇನೋ ಒಂದು ಬೇಕು ಅಂದಾಗ ಒಂದನ್ನು ಕಳ್ಕೊಳ್ಳೋದಕ್ಕೂ ನಾವು ರೆಡಿ ಇರಬೇಕು ಸೊ ನಾನಿಲ್ಲೇನೋ ಪಡ್ಕೋತಾ ಇದ್ದೀನಿ ಸೊ ಒಂದನ್ನು ಕಳ್ಕೊಂಡಿಲ್ಲ ಬಟ್ ಮಿಸ್ ಮಾಡ್ಕೋತೀನಿ ಅಷ್ಟೇ ಸೊ ನಾನು ಒಂದು ರಿಯಲೈಸ್ ಆಗಿದ್ದು ಐ ವಾಂಟ್ ಟು ಬಿ ಅನ್ ಇನ್ಸ್ಪಿರೇಷನ್ ಟು ಸೋ ಮೆನಿ ಪೀಪಲ್ ಸೊ ನನಗೆ ಸೊ 4 ಜನ ಹೆಣ್ಮಕ್ಳು ಅಂದರೆ ನಿಮಗೆ ಗೊತ್ತಲ್ವಾ ಯಾವ ರೀತಿ ಜನ ಮಾತಾಡ್ತಾರೆ ಅಯ್ಯೋ 4 ಜನನಾ ಅಯ್ಯೋ 4 ಜನ ಹೆಣ್ಮಕ್ಳ ದೊಡ್ಡವರು ಉಲ್ಟಿದ್ರೆ ಹಿಂಗಾಗಿರೋದು ಅಂದರೆ ಗಂಡು ಮಗು ಇದ್ದಿದ್ರೆ ಇದಾಗಿರೋದು ಹೆಲ್ಪ್ ಆಗಿರೋದು ಅಪ್ಪ ಅಮ್ಮನಿಗೆ ಆಸರೆ ಆಗಿರೋದು ಈ ಥರ ಎಲ್ಲ ಮಾತಾಡೋರಲ್ವ ಸೊ ಐ ಡಿಸೈಡೆಡ್ ಒನ್ ಡೇ ಯಾಕೆ ಹೆಣ್ಮಕ್ಳು ಹುಟ್ಟಿದ್ರೆ ಮದುವೆ ಮಾಡ್ಕೊಂಡು ಮಕ್ಳು ಅಡಿಯೋಕೆ ಅಷ್ಟೇನ ಇರೋದು ನೋ ಶಿ ಕ್ಯಾನ್ ಅಚೀವ್ ಎನಿಥಿಂಗ್ ಶಿ ಕ್ಯಾನ್ ಡೂ ಎನಿಥಿಂಗ್ ಅವಳು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಸೊ ಐ ಚೋಸ್ ಇದು ಟ್ಯಾಟೂಯಿಸ್ಟ್ ಸೊ ಟ್ಯಾಟೂ ಹಾಕೋದನ್ನ ಕಲಿತೆ ಐ ವಾಸ್ ದ ಫಸ್ಟ್ ಫೀಮೇಲ್ ಟ್ಯಾಟೂಯಿಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಅದಾಗಿದ್ಮೇಲೆ ಎಲ್ಲರೂ ನಾರ್ಮಲ್ ಆಗಿ ಎಲ್ಲರೂ ಏನು ಮಾಡ್ತಾರೆ ಫ್ಯಾಷನ್ ಡಿಸೈನಿಂಗು ಮತ್ತು ಬ್ಯೂಟಿಷಿಯನ್ ಕೋರ್ಸ್ ಆ ಥರದ್ದೆಲ್ಲ ಮಾಡ್ತಾರೆ ಸೊ ನಾನು ಅದನ್ನು ಚೂಸ್ ಮಾಡಿದೆ ಡಿಫ್ರೆಂಟ್ ಆಗಿರೋದು ಆ್ಯಂಡ್ ನಮ್ಮ ಕಡೆಯಿಂದ ಈ ಆ್ಯಕ್ಟಿಂಗಲ್ಲಿ ಎಲ್ಲ ತುಂಬ ಕಷ್ಟ ಸೊ ಆ್ಯಕ್ಟಿಂಗ್ನ ಚೂಸ್ ಮಾಡಿದೆ ಆ್ಯಂಡ್ ಐ ವಾಸ್ ಅ ಹಾಕಿ ಪ್ಲೇಯರ್ ಸೊ ನಾನು 2 ಸಲ ನ್ಯಾಷನಲ್ಸ್ಗೆ ಹೋಗಿ ಬಂದಿದ್ದೀನಿ ಸೊ ಅದೊಂಥರ ಪ್ರೌಡ್ನೆಸ್ ನನಗೆ ನಿಜವಾಗ್ಲೂ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ ಬಿಕಾಸ್ ನಮ್ಮ ಹಬ್ಬನ ನಿಮ್ಮ ಜೊತೆ ಅಂದ್ರೆ ಇನ್ಸ್ಪಿರೇಷನ್ ಆಗಬೇಕು ಅಂತ ಹೊರಟಿದ್ರೆ ಎಷ್ಟೋ ಜನಕ್ಕೆ ನಿಮಗೆ ಯಾರು ಇನ್ಸ್ಪಿರೇಷನ್ ಪೂಜಾ ನಿಜಕ್ಕೂ ನಂಗೆ ತುಂಬಾ ಖುಷಿ ಆಗ್ತಿದೆ ನಿಮ್ಮ ಸಂದರ್ಶನ ಮಾಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ನನಗೆ ಇನ್ಸ್ಪಿರೇಷನ್ ಅಂತ ತಗೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ ಬಟ್ ನಾನು ಯಾವತ್ತಿದ್ರೂ ನನಗಿಂತ ಜಾಸ್ತಿ ನಾನೇ ಇನ್ಸ್ಪೈರ್ ಆಗಿರಬೇಕು ಅಂದರೆ ಇವಾಗ ನೆನ್ನೆಗಿಂತ ಇವತ್ತಿಗೆ ನಾನು ಬೆಟರ್ ಆಗಬೇಕು ಸೊ ಐ ವಾಂಟ್ ಟು ಬಿ ದ ಬೆಸ್ಟ್ ಆಫ್ ಮೈ ಸೆಲ್ಫ್ ಫ್ರಮ್ ನೆನ್ನೆಯಿಂದ ಇವತ್ತಿಗೆ ಸೊ
ನಾನು ಯಾವಾಗಲೂ ಇದನ್ನೇ ಫಾಲೋ ಮಾಡ್ಕೊಂಡು ಬಂದಿರೋದು. ಸೊ ಇವಾಗ ನಾನು ನೀವಾಗೋದಕ್ಕಾಗಲ್ಲ, ನೀವು ನಾನಾಗೋದಕ್ಕಾಗಲ್ಲ. ಖಂಡಿತ. ಸೊ ಐ ಆಲ್ವೇಸ್ ಫಾಲೋ ದಟ್. ಸೊ ಅವ್ರು ಹಂಗೆ ಆಗ್ಬೇಕು ಅನ್ನೋದಕ್ಕಿಂತ ನಂತರ ಬೇರೆಯವ್ರಾದ್ರೆ ಎಷ್ಟು ಚೆನ್ನಾಗಿರತ್ತೆ ಅನ್ನೋದನ್ನ ನಾನು ಯಾವಾಗಲೂ ಫಾಲೋ ಮಾಡ್ಕೊಂಡು ಬಂದಿರೋದು. ಬಟ್ ತುಂಬಾ ಜನ ನನ್ನ ಫೇವ್ರೆಟ್ ಆಕ್ಟರ್ಸ್ ಇದ್ದಾರೆ, ತುಂಬಾ ಜನ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಥವಾ ಆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಹಾಗೆಲ್ಲ ಇದೆ. ಸೊ ಐ ಆಮ್ ಹ್ಯಾಪಿ ವಿತ್ ಇಟ್. ನಂಗೆ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂದ್ರೆ ನನಗೆ ನಾನೇ ಇನ್ಸ್ಪಿರೇಷನ್. ಬಿಕಾಸ್ ನನ್ನ ಜರ್ನಿ ಏನಿದೆಯಲ್ಲ, ಆಬ್ವಿಯಸ್ಲಿ ಇಟ್ ಇಸ್ ನಾಟ್ ಈಸಿ. ಒಂದು ಹೆಣ್ಮಗು ಬೇರೆ ಯಾವುದೋ ಊರಿಂದ ಬ್ಯಾಕ್ವರ್ಡ್ ಸಿಟಿ ಇಂದ ಇಲ್ಲಿಗೆ ಬಂದು, ಅಂದರೆ ಬ್ಯಾಕ್ವರ್ಡ್ ಸಿಟಿ ಇನ್ ದ ಸೆನ್ಸ್ ಅಲ್ಲಿ ಇದಕ್ಕೆಲ್ಲ ಅಂದರೆ 8 years ಬ್ಯಾಕ್ ನಾನು ಇಲ್ಲಿಗೆ ಬಂದಿದ್ದು, ಬೆಂಗಳೂರು ಶಿಫ್ಟ್ ಆಗಿದ್ದು. ಆವಾಗ ಯಾರೂ ಎಂಕರೇಜ್ ಮಾಡ್ತಿರ್ಲಿಲ್ಲ. ಸೊ ಐ ಫಾಲೋ ಮೈ ಥಾಟ್ಸ್. ಐ ಆಮ್ ಸೋ ಹ್ಯಾಪಿ ದಟ್ ನನ್ನ ಪೇರೆಂಟ್ಸ್, ನನ್ನ ಅಜ್ಜಿ, ನನ್ನ ಫ್ಯಾಮಿಲಿ ಅವರೆಲ್ಲರೂ, ನನ್ನ ತಂಗಿರು ನನಗೆ ಸಪೋರ್ಟ್ ಮಾಡಿದ್ದು. ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ನಾನು ಹಂಗೆ ಹೇಳಬೇಕು ಅಂದ್ಕೊಂಡ್ರೆ ನನಗೆ ನನ್ನ ಅಪ್ಪ ಅಮ್ಮನೇ ಇನ್ಸ್ಪಿರೇಷನ್, ನಮ್ಮ ಅಜ್ಜಿ ಇನ್ಸ್ಪಿರೇಷನ್. ನಮ್ಮ ಅಜ್ಜಿ ಅಂದರೆ ನಂಗೆ ಪ್ರಾಣ. ಸೊ ನಮ್ಮ ಅಜ್ಜಿನೂ ಅಷ್ಟೇ, ಅಂದರೆ ಅವರೇನೆ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಳ್ಳೋದು. ನಾನು ಇನ್ ಕೇಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡ್ರೆ ಅಜ್ಜಿನ ತಗೋತೀನಿ ನಾನು. ಓಕೆ, ಪೂಜಾ, ನೀವು ಹೇಳ್ತಾ ಇದ್ರಿ 3 ಜನ ತಂಗಿಯಂದ್ರು, ಓವರ್ ಆಲ್ ನೀವು 4 ಜನ ಅಂತ ಹೇಳ್ಬಿಟ್ಟು. ಸೊ 4 ಜನನು ಹೆಣ್ಮಕ್ಳು. ಸೊ ಅಂದ್ರೆ ಹಳ್ಳಿ ವಾತಾವರಣ ಹೇಗಿರುತ್ತೆ, ಜನಗಳು ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಈ ಸಿನಿಮಾ ಕ್ಷೇತ್ರ ಅಂತ ಹೇಳಿದ್ರೆ, ಆಮೇಲೆ ಕಲಾವಿದೆ ಆಗಕ್ಕೆ ಹೊರಟಿದೀನಿ ಅಂತ ಅಂದಾಗ ಸಾಕಷ್ಟು ಕೊಂಕು ಮಾತುಗಳು ಬರುತ್ತೆ, ಎಂತಕ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಅಂತದ್ರಲ್ಲಿ ನಿಮ್ಮ ಅಜ್ಜಿ ಸಪೋರ್ಟ್ ಇದೆ, ಅಪ್ಪ ಅಮ್ಮನ್ ಸಪೋರ್ಟ್ ಇದೆ ಅಂತಂದ್ರೆ ನೀವು ಲಕ್ಕಿ ಆಕ್ಚುಲಿ. ಸೊ ಆ ಟೈಮಲ್ಲಿ ಸುತ್ತಮುತ್ತದವರ ಮಾತುಗಳು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ, ಅದ್ರಲ್ಲೂ ಸಂಬಂಧಿಕರಲ್ಲಂತೂ ಕೊಂಕು ಮಾತಾಡೋರು ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ. ಸೊ ಅದನ್ನ ಹೇಗೆ ಫೇಸ್ ಮಾಡಿದ್ರಿ? ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇಂಡಸ್ಟ್ರಿಗೆ ಬಂದಂತಹ ಆ ದಿನಗಳು, 8 ವರ್ಷದ ಹಿಂದಿನ ದಿನಗಳು, ಈ ಹಬ್ಬದ ದಿನ ಮೆಲ್ಕ್ ಹಾಕೋದಾದ್ರೆ? ಆಕ್ಚುಲಿ ಹೇಳ್ಬೇಕಂದ್ರೆ ನೀವೇನೇನು ಹೇಳಿದ್ರೆ ಎಲ್ಲ ಅದನ್ನು ನಾನು ಫೇಸ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಇನ್ನೂ ನಾನು ಲಕ್ಕಿ ಅಂತ ಹೇಳಬೇಕು ಅಂದರೆ, ಇದೆಲ್ಲ ಏನೇನು ಫೇಸ್ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳ್ಳೋದಕ್ಕಿಂತ ನನ್ನ ಪೇರೆಂಟ್ಸ್, ನಮ್ಮ ಅಜ್ಜಿ, ನನ್ನ ತಂಗಿರಿದ್ದನ್ನು ಫೇಸ್ ಮಾಡಿದ್ದಾರೆ. ಬಟ್ ಅದನ್ನು ಅವ್ರು ಯಾರೂ ನನಗೆ ಹೇಳಿಲ್ಲ, ಬಿಕಾಸ್ ನನಗೆ ಅದು ಡಿಸ್ಟರ್ಬ್ ಆಗಬಾರ್ದು ಅಂತ. ಓಕೆ, ಸಿ, ಸಿನಿಮಾ ಇಂಡಸ್ಟ್ರಿ ಅಂದರೆ ಕೆಟ್ಟದಲ್ಲ, ಇದು ಒಂದು ಫೀಲ್ಡ್ ಅಷ್ಟೇ. ಎಲ್ಲ ಕ್ಷೇತ್ರಗಳು ಹೇಗಿರ್ತವೆ ಅದೇ ಥರ ಇದು ಒಂದು ಫೀಲ್ಡ್ ಅಷ್ಟೇ. ಅದಕ್ಕೆ ಜನರು ಯಾಕೆ ತುಂಬ ಫೋಕಸ್ ಮಾಡಿಬಿಟ್ಟು ಅಯ್ಯೋ ಹೌದಾ ಅಯ್ಯೋ ಹಿಂಗೆಲ್ಲ, ಇವಾಗ ಎಲ್ಲರೂ ಜನರಲ್ ಆಗಿ ಇವಾಗ ಇನ್ಫ್ಲೂಯೆನ್ಸರ್ಸ್ಗೂ ಫ್ಯಾನ್ಸ್ ಇರ್ತಾರೆ. ಬಿಕಾಸ್ ಅವರಷ್ಟು ಕ್ರಿಯೇಟಿವ್ ಆಗಿ ಕಂಟೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಯಾರಿಗೂ ಆಗಲ್ಲ, ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತಾರೆ. ಓಕೆ, ಇವಾಗ ಇದೆಲ್ಲ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಸೊ ಮುಂಚೆ ಇಟ್ ವಾಸ್ ಲೈಕ್ ವೆರಿ ಡಿಫಿಕಲ್ಟ್. ಸೊ ಸೇಮ್ ನೀವು ಹೇಳ್ದಂಗೆ ನಂಗೆ ತುಂಬ ಇದಾಗಿತ್ತು, ಅಂದರೆ ನನಗೆ ಈ ಥರ ಎಲ್ಲ ಮಾತಾಡಿದ್ರು, ಯಾಕೆ ಹಿಂಗೆ ಮಾಡಬೇಕಿತ್ತು, ಇಂಜಿನಿಯರಿಂಗ್ ಮಾಡಿದ್ಲು, ಒಳ್ಳೆ ಜಾಬ್ ಮಾಡ್ಕೊಂಡು ಹೋಗ್ಬೋದಿತ್ತು. ಸೊ ನಾನು ಯಾವಾಗಲೂ ಹಂಗೆ ಅಂದ್ಕೊಳ್ಳೋದು, ನಾನು ಯಾಕೆ ಎಲ್ಲರೂ ಮಾಡಿದ್ನೇ ನಾನು ಮಾಡಬೇಕು. ದಟ್ಸ್ ವೈ ನಾನು ಬೇರೆದೆಲ್ಲ ಚೂಸ್ ಮಾಡಿದ್ದಲ್ವ, ಟ್ಯಾಟೂಯಿಸ್ಟ್ ಆಗಲಿ, ಹಾಕಿ ಆಗಲಿ, ಅಥವಾ ನಾನು ಪೋರ್ಟ್ರೇಟ್ ಆರ್ಟಿಸ್ಟ್ ಅಂತ. ಅದು ನನಗೆ ಒಂದೊಂದು ಹೆಣ್ಮಗು ಅಂದರೆ ಎಲ್ಲರೂ ಒಂದೊಂದು ಡಿಫ್ರೆಂಟ್ ಫೀಲ್ಡಲ್ಲಿ ಇರಬೇಕು. ಸೊ ನನಗೊಂದು ಆಸೆ, ಆದರೆ ಪೊಲಿಟಿಷಿಯನ್ ಆಗಬೇಕು, ಇಲ್ಲ ಆ್ಯಕ್ಟರ್ ಆಗಬೇಕು, ಇಲ್ಲ ಸ್ವಾಮೀಜಿ ಆಗಬೇಕು. ಯಾಕೆ 3 ಚೂಸ್ ಮಾಡ್ಕೊಂಡಿದ್ದೀರಾ? ಸೊ ನನಗೆ ಈ ಕ್ಯೂವಲ್ಲೆಲ್ಲ ನಿಲ್ಲಕ್ಕೆ ಇಷ್ಟ ಆಗಲ್ಲ. ಸೊ ನನಗೆ ಯಾವಾಗಲೂ VIP ದರ್ಶನ ಬೇಕು. ಸೊ ಈ VIP ದರ್ಶನ ಬೇಕು ಅಂದರೆ ಈ 3 ಆಗಬೇಕು. ಸೊ ಚಿಕ್ಕ ವಯಸ್ಸಿದ್ದಾಗಿಂದ ನನಗೆ ಅದು, ಇವಾಗ ಅಷ್ಟಲ್ಲ, ಚಿಕ್ಕ ವಯಸ್ಸಿದ್ದಾಗಿಂದನೂ ನನಗೆ ಅಷ್ಟೇ, ನಾನು ಕ್ಯೂವಲ್ಲಿ ನಿಲ್ಲೋದೇ ಇಲ್ಲ. ಫರ್ಗೆಟ್ ಅಬೌಟ್ ನಾನು ಆ್ಯಕ್ಟರ್ ಅಂತ. ನಾನು ದರ್ಶನಾಗ ಎಲ್ಲಾದರೂ ಹೋದಾಗ ನಾನು ಸುಮ್ಮನೆ ಅಲ್ಲಿ ಹೋಗಿರ್ತೀನಿ, ಅದು ಎಷ್ಟೇ ದೊಡ್ಡ ಕ್ಯೂ ಇರಲಿ ನಂಗೆ ದರ್ಶನ ಆಗೋಗುತ್ತೆ. 5-10 ನಿಮಿಷದಲ್ಲೇ ದರ್ಶನ ಆಗೋಗ್ಬಿಡತ್ತೆ. ಅದು ನಂಗೆ ಗೊತ್ತಿಲ್ಲ. ಐ ಆಮ್ ಸೋ ಬ್ಲೆಸ್ಡ್ ಆ ವಿಷಯದಲ್ಲಿ ಹೇಳ್ಬೇಕಂದ್ರೆ. ಸೊ ನಾನು ಅವಾಗ ಡಿಸೈಡ್ ಮಾಡಿದೆ, ಆದರೆ ಈ 3 ಆಗಬೇಕು. ಅವಾಗಲೇ ನಮಗೆ VIP ಎಲ್ಲ ಇದು ಬರುತ್ತೆ, VIP ಟ್ರೀಟ್ಮೆಂಟ್ ಬರುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಐ ಡಿಸೈಡೆಡ್, ನಾನು ಯಾಕೆ ಎಲ್ಲರೂ ಮಾಡೋದನ್ನ ನಾನು ಮಾಡಿ, ನಾನು ಡಿಫ್ರೆಂಟ್ ಆಗಿ ಮಾಡ್ತೀನಿ. ಸೊ ಅವಾಗಲೇ ಬರೋದು. ಆ್ಯಂಡ್ ಆಲ್ಸೋ ಇನ್ನೊಂದು ಆಸೆ ಇತ್ತು, ದಟ್ ಇಡೀ ಬಳ್ಳಾರಿಲಿ ನಾನು ಆಚೆ ಹೋದಾಗ ನೀವು ದುರ್ಗಣ್ಣ ಅವ್ರ ಮಗಳಲ್ವಾ ಅಂತ ಕೇಳೋರು. ಇವಾಗ ನಮ್ಮಪ್ಪ ಆಚೆ ಹೋದ್ರೆ ನೀವು ಪೂಜಾ ಅವ್ರ ಡ್ಯಾಡಿ ಅಲ್ಲ ಅಂತ ಕೇಳ್ತಾರೆ. ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಕ್ರಿಯೇಟ್. ಆ್ಯಂಡ್ ನನಗೆ ಅದು ಗೊತ್ತಿಲ್ಲ, ನನಗೆ ಮುಂಚೆಯಿಂದ ಸ್ಕೂಲ್ ಡೇಸ್ ಇದ್ದಾಗಿಂದನೂ ನನಗೆ ಎಲ್ಲರೂ ಹೇಳೋರು, ಅಂದರೆ
ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ನನಗೆ ಚಿಕ್ಕವಳಿದ್ದಾಗಿಂದ ನಾನು ಶ್ವೇತಾ ಚೆಂಗಪ್ಪ ಅವ್ರ ಥರ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟೆ ನನಗೆ ಎಲ್ಲರೂ ಹೇಳ್ತಾ ಇರೋರು. ಇಲ್ಲಿ ಇಂಡಸ್ಟ್ರಿನಲ್ಲೂ ತುಂಬ ಜನ ಹೇಳಿದ್ದಾರೆ. ಸ್ವಲ್ಪ ಗ್ರೂಮಪ್ ಆಗಿದ್ದೀನಿ ನಾನು. ಸೊ ಅವಾಗಿಂದ ಹೇಳು ನೀನು ಯಾಕೆ ಆ್ಯಕ್ಟಿಂಗಿಗೆ ಟ್ರೈ ಮಾಡಬಾರ್ದು ಅಂತ ನನ್ನ ಸ್ಕೂಲ್ ಟೀಚರ್ಸ್ ನನ್ನ ಮೈಂಡ್ಗೆ ಫೀಡ್ ಮಾಡಿ 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 ಸೊ ಐ ಚೋಸ್ ದಿಸ್ ಫೀಲ್ಡ್. ಅಂದ್ರೆ ನಿಮಗೆ ಬರೋಕಿನ ಮುಂಚೆ ಬೇರೆಯವ್ರು ಹೇಳಿದ್ದನ್ನ ಕೇಳಿ ನಾನು ಯಾವಾಗಲೂ ಡಾನ್ಸ್ ಕಾಂಪಿಟೇಷನ್ಸ್ ಇರಲಿ ಅಥವಾ ಸ್ಕೂಲ್ ಡೇ ಫಂಕ್ಷನ್ಸ್ ಅದು ಇದು ಏನೇ ಆಗಲಿ, ಐ ವಾಸ್ ಆಲ್ವೇಸ್ ಸ್ಕೂಲ್ ಪೀಪಲ್ ಲೀಡರ್, ASPL ಅಂತ ಮಾಡೋರು, ಇಡೀ ಸ್ಕೂಲ್ಗೆ ಲೀಡರ್ ಆ ಥರ. ಸೊ ನಾನು ಯಾವಾಗಲೂ ಅದಾಗಿರ್ತಾ ಇದೆ, ಇದರ ASPL. ಸೊ ನನಗೆ ಅದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ಯಾವಾಗ್ಲೂ ಅಷ್ಟೇ. 10th ನಾನು ಇದೇ ಥರನೇ ಇದು. ಆ್ಯಂಡ್ 10th ಇವನ್ ಕಾಲೇಜಿಗೆ ಬಂದ ಮೇಲೂ ನನ್ನ ಟೀಚರ್ಸ್ ನನ್ನನ್ನು ಮಿಡ್ಲಲ್ಲೇ ನಿಲ್ಲಿಸೋರು. ಓಕೆ. ಸೊ ಅದು ಹೆಂಗಾಗೋಯ್ತು ಅಂದರೆ ಹಾಗೆ ಬಂತು, ಓ ಹೌದಾ ನಾನು ಆ್ಯಕ್ಟ್ರ್ ಆಗ್ಬೋದಾ ಅಂತ. ಸೊ ನನಗೆ ಅದು ನನ್ನ ಮನಸ್ಸಲ್ಲಿ ಬಂದಿದ್ದು ಅಷ್ಟೇ. ಸೊ ನಾನು ಇದನ್ನು ಯಾವತ್ತಿದ್ರೂ ನಾನು ಒಂದು ಫೀಲ್ಡ್ಗಿಂತ ಡಿಫ್ರೆಂಟ್ ಆಗಿರಬೇಕು ಅಂತಲೇ ಯೋಚನೆ ಮಾಡ್ತೀನಿ. ಐ ಡೋಂಟ್ ಮೈಂಡ್ ಬೇರೆ ಯಾರು ಏನು ಅನ್ಕೋತಾರೆ, ಯಾರು ಏನು ಯೋಚನೆ ಮಾಡ್ತಾರೆ, ಅದು ನಾನು ಕೇರ್ ಮಾಡಲ್ಲ. ನನಗೆ ನನ್ನ ಅಪ್ಪ ಅಮ್ಮ, ನನ್ನ ತಂಗಿರು, ನನ್ನ ಅಜ್ಜಿ ಅಷ್ಟೇ ಇಂಪಾರ್ಟೆಂಟ್. ಸೊ ಅವ್ರಿಗೆ ನಾನು ಆನ್ಸರಬಲ್ ಆಗಿರಬೇಕು. ಮದುವೆ ಆದರೆ ನನ್ನ ಗಂಡ ಆಬ್ವಿಯಸ್ಲಿ. ಆದರೆ ನನಗೆ ಮದುವೆ ಮೇಲೆ ಇಂಟ್ರೆಸ್ಟ್ ಇಲ್ಲ. ಯಾಕೋ? ಎಷ್ಟೊಂದು ಜನ ಹುಡುಗರು ಬೇಜಾರು ಮಾಡ್ಕೊಂಡ್ಬಿಡ್ತಾರ. ಕ್ವಾಲಿಟೀಸ್ ಹೇಗಿರ್ಬೇಕು ಇದೊಂದು ಪ್ರಶ್ನೆ. ಮದುವೆ ಆಗದಿರೋ ಹೆಣ್ಮಕ್ಳಿಗೆಲ್ಲ ಕಾಯಂ ಆಗ್ಬಿಟ್ಟಿರುತ್ತೆ. ಕ್ವಾಲಿಟೀಸ್ ಹೇಳಿ ಅಪ್ಲಿಕೇಶನ್ ಹಾಕೋರ್ಗೆ ಈಸಿ ಆಗತ್ತೆ. ಅಯ್ಯಯ್ಯೋ ಕಷ್ಟ ಇದೆ. ಡ್ರೀಮ್ ಬಾಯ್ ಇದೇ ತರ ಇರ್ಬೇಕು. ಮುಂಚೆ ಇತ್ತು, ಟು ಬಿ ಫ್ರ್ಯಾಂಕ್ ರೋಜಾ ಹೇಳ್ಬೇಕಂದ್ರೆ ನಂಗೆ ಮುಂಚೆ ಆಸೆ ಇತ್ತು, ನನ್ನ ಹುಡುಗ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೆಲ್ಲ. ಆಮೇಲೆ ಬರ್ತಾ ಬೇಡ ಮದ್ವೆ ಮೇಲೆ ಆರಾಮಾಗಿದ್ದೀನಿ ನಾನು. ನನಗೆ ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ಆರಾಮಾಗಿದ್ದೀನಿ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಅಂತ ಐ ಹ್ಯಾವ್ ಡಿಸೈಡೆಡ್. ಆದ್ರೆ ನೋಡೋಣ, ಇಫ್ ಐ ಗೆಟ್ ಅ ಗಾಯ್ ಹೂ ಅಂಡರ್ಸ್ಟ್ಯಾಂಡ್ಸ್ ಮೀ ಅಂಡ್ ನನಗೆ ಅರ್ಥ ಮಾಡ್ಕೊಳ್ಳೋ ಹುಡುಗ ಸಿಕ್ಕರೆ ಸಾಕು. ನಮ್ಮಪ್ಪ ಅದೇ ಹೇಳೋದು, ನೀನು ಯಾವ್ದಾದ್ರು ಹುಡುಗ ಇಷ್ಟಪಟ್ರೆ ನಿನಗೆ ನೀನು ಇಷ್ಟಪಡೋ ಹುಡುಗನೇ ನಾನು ಮದುವೆ ಮಾಡೋದು. ಯಾಕಂದ್ರೆ ನಿನ್ನನ್ನು ಬೇರ್ ಮಾಡುವ ಶಕ್ತಿ ಇರೋವಂಥ ಹುಡುಗನ ಹುಡ್ಕೋದಕ್ಕೆ ನಮ್ಗೆ ಆಗಲ್ಲ ಅಂತ. ಬಟ್ ನಾನು ಅಪ್ಪ ಅಮ್ಮನಿಗೇನೆ ಆಪ್ಷನ್. ಓಕೆ. ನಾನು ಚೂಸ್ ಮಾಡೋ ಹುಡುಗಿ ಈ ತರ ಯಾರಿಗೆ ಸಿಗತ್ತೆ ಏನು ಮನೇಲಿ ಹೇಳ್ತಾರೆ ತಂದೆ ತಾಯಿ, ನಾವು ತೋರಿಸಿದ ಹುಡುಗನ್ನೇ ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಪೂಜಾಗೆ ನೋಡಿ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಬಟ್ ಅವರೇ ಮದ್ವೆ ಆಗಕ್ ರೆಡಿ ಇಲ್ಲ. ಫುಲ್ ಫ್ರೀಡಮ್, ಅಯ್ಯೋ ನಮ್ಮಮ್ಮ ಇನ್ ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಮೀನ್ಸ್ ಅಂದ್ರೆ ನೀವ್ ಇಷ್ಟಪಟ್ಟಿನ ಹುಡುಗನ್ನೇ ಮದ್ವೆ ಮಾಡ್ತೀರಿ ಇಲ್ಲ. ಇನ್ ಕೇಸ್ ನಾನು ಫ್ಯೂಚರಲ್ಲಿ ಯಾವ್ದಾದ್ರು ಹುಡುಗನ ಇಷ್ಟಪಟ್ರೆ ನನ್ನ ಅಪ್ಪ ಅಮ್ಮ ಅಜ್ಜಿ ಒಪ್ಪಿಗೆ ಇಲ್ಲದೆ ನಾನು ಮದ್ವೆ ಮಾಡ್ಕೊಳ್ಳಲ್ಲ. ಸೂಪರ್. ಕ್ವಾಲಿಟೀಸ್ ಹಿಂಗಿರುತ್ತಲ್ಲ, ನನ್ನ ಡ್ರೀಮ್ ಬಾಯ್ ಹೀಗೆ ಇರ್ಬೇಕು, 1-2 ಕ್ವಾಲಿಟೀಸ್. ಓಕೆ, ನಿಮ್ಮನ್ನ ಅರ್ಥ ಮಾಡ್ಕೋಬೇಕು ಒಂದು, ಅದನ್ನ ಹೊರತುಪಡಿಸಿ ಅದು ಎಲ್ರು ಹೇಳ್ತಾರೆ. ನಂಗೆ ಕರ್ಲಿ ಹೇರ್ ಇರೋ ಹುಡುಗ ಬೇಕು. ಅಂಡ್ ನನ್ಗಿಂತ ಉದ್ದ ಇರೋ ಹುಡುಗ ಇಷ್ಟ ನಂಗೆ. ಆಮೇಲೆ ಅಷ್ಟೇ. ನನ್ನ ಡೈಲಾಗ್ ಇದೆಯಲ್ಲ, ಹೈಟ್ ತಗೊಂಡೇನು ಉಪ್ಪು ಖಾರ ಹಾಕೊಂಡೆ. ಇಲ್ಲ, ನನ್ಗೆ ಆಸೆ ಅದು. ನನ್ಗೆ ಇಷ್ಟ ನನ್ಗಿಂತ ಉದ್ದ ಇರೋ 6 feet ಇರ್ಲಿ ಇಷ್ಟ. ನನ್ಗೆ 6 feet ಇರೋ ಹುಡುಗ ಇಷ್ಟ. ನನ್ಗಿಂತ ಉದ್ದ ಇರೋ ಹುಡುಗ ಇಷ್ಟ. ಕರ್ಲಿ ಹೇರ್ ಇರೋ ಹುಡುಗ ಬಿದ್ದಿಲ್ವಾ ಇದುವರೆಗೂ, ಅಥವಾ ಗೊತ್ತಿಲ್ಲ ಏನಾದ್ರು ತೆರೆ ಮರ ಹಿಂದೆ? ನೋ ಯಾರು ಇನ್ನ ಪೂಜಾ ಹಾರ್ಟ್ ಟಚ್ ಮಾಡಿಲ್ಲ. ಬೇಡ. ಓಕೆ, ಇನ್ನು ದಸರಾ ಹಬ್ಬಕ್ಕೆ ಬಂದ್ಬಿಡೋಣ, ಆಮೇಲೆ ಮದ್ವೆಗೆ ಹೋಗೋಣ. ದಸರಾ ಹಬ್ಬ ಅಂದ ತಕ್ಷಣ ವೆರೈಟಿ ಸಿಹಿ ಅಡಿಗೆಗಳು, ಮತ್ತೆ 9 ದಿನನೂ ಕೂಡ ಪ್ರಸಾದ ಅಂತ ಹೇಳ್ಬಿಟ್ಟು ತಾಯಿಗೆ ಯಾವ ಬಣ್ಣ ಪ್ರತಿದಿನ 9 ದಿನನೂ ಕೂಡ ಈ ಕಲರ್ ಅಂತ ಹೇಳ್ಬಿಟ್ಟು ನಾವ್ ಏನ್ ಬಟ್ಟೆ ಹಾಕ್ತೀವಿ ಅದೇ ಕಲರ್ ಪ್ರಸಾದ ಅಂತಾನು ಕೂಡ ಮಾಡಿ ನೈವೇದ್ಯಕ್ಕೆ ಅರ್ಪಿಸ್ತಾರೆ. ಸೊ ಪೂಜೆಗೆ ದಸರಾ ಹಬ್ಬದ ಸ್ಪೆಷಾಲಿಟೀಸ್ ಏನೆಲ್ಲ ಗೊತ್ತಿದೆ? ಬಿಕಾಸ್ ಅವಾಗ್ಲೇ ಹೇಳ್ತಾ ಇದ್ರಿ ನೀವು, ಬನ್ನಿ ಪೂಜೆ ಯಾಕೆ ಮಾಡ್ಬೇಕು, ಪಿತೃಪಕ್ಷ ಯಾಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪೂಜಾ ತುಂಬಾ ತಿಳ್ಕೊಂಡಿದ್ದಾರೆ. ಸೊ ಅದೆಲ್ಲದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿನ ಹಂಚ್ಕೊಳ್ಳೋದಾದ್ರೆ. ಓಕೆ, ಮತ್ತೆ ನಂದೇನಾದ್ರೂ ತಪ್ಪಿದ್ರೆ ಬೈಕೋಬಾರ್ದು ಯಾರು. ನಾನು ತಿಳ್ಕೊಂಡಿರೋದನ್ನ ನಾನು ಹೇಳ್ತಾ ಕ್ಯೂಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾರು ಬೈಕೊಳ್ಳಲ್ಲ. ಸೊ ಅಂದ್ರೆ ಈ ಪಿತೃಪಕ್ಷ ಏನಕ್ಕೆ ಮಾಡ್ತಾರೆ ನಂಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ. ಅಂದ್ರೆ ಅಲ್ಲೇನು ನಮ್ಮ ಮನೆಯಲ್ಲೆಲ್ಲ ಹೆಂಗ್ ಮಾಡೋದು, ಏನದು ಚಿಕ್ಕ ವಯಸ್ಸಿದಾಗಿಂದ ಅದೊಂದು ಡೌಟ್ ಇತ್ತು, ಇದು ಯಾಕೆ ಹಿಂಗೆ ಮಾಡ್ತಾರೆ ಮಮ್ಮಿ ಅಂತೆಲ್ಲ ಅಂದ್ಬಿಟ್ಟು ಕೇಳೋದು. ಇಲ್ಲಮ್ಮ, ನಮ್ಮ ಮಮ್ಮಿಗೆ ಎಲ್ಲ ಗೊತ್ತಿರುತ್ತೆ, ಮಮ್ಮಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇವಾಗಲೂ ಅಷ್ಟೇ, ಮಮ್ಮಿ ದಸರಾ ಹಬ್ಬ ಯಾಕೆ ಮಾಡ್ತಾರೆ ಮಮ್ಮಿ ಅಂದರೆ, ಮಮ್ಮಿ ದಸರಾ ಹಬ್ಬ ನಾವು ಹೆಂಗೆ ಮಾಡ್ತೀವಿ ಹೇಳಿ ಮಮ್ಮಿ ಅಂತ ಕೇಳಿದೆ. ಅದಕ್ಕೆ ನಮ್ಮಮ್ಮ ಏನು ಹೇಳಿರ್ಬೇಕು ಹೇಳಿ ನೋಡೋಣ.
ನಮ್ಮ ಮಮ್ಮಿ ನಾವಾ ಮಾಮೂಲ್ ಮಾಡ್ತೀವಿ ಅಂತ ಹಿಂದಿನವ್ರು ನಡ್ಸ್ಕೊಂಡ್ ಬಂದಿದ್ದಾರೆ, ನಾವು ನಡ್ಸ್ಕೊಂಡು ಅಷ್ಟೇ. ನಮ್ಮ ಮಮ್ಮಿ ಹಂಗೆ ಅಷ್ಟೇ ಹೇಳೋದು ನಮ್ಮ ಮಮ್ಮಿ. ಸೊ ಅಂದರೆ ಮೈ ಮಾಮ್ಸ್ ಎಕ್ಸ್ಪ್ಲನೇಷನ್ ಹಂಗಿರುತ್ತೆ ಅಷ್ಟೇ. ಬಟ್ ಯೂಶಲಿ ನನ್ನ ತಂಗಿ ತುಂಬ ಶಿರೀಷಾ, ನನ್ನ 2ನೇ ತಂಗಿ ಅವಳು, ಅವಳಿಗೆಲ್ಲ ಇದ್ರ ಬಗ್ಗೆ ಎಲ್ಲ ಶಿ ಫಾಲೋ ಸನಾತನ ಧರ್ಮ. ಅವಳು ಅಷ್ಟೇ, ಅವಳ ಹಸ್ಬೆಂಡ್ ಸಾಗರ್ ಅಂತ, ಅವ್ರೂ ಅಷ್ಟೇ. ಇಬ್ರು ಕರೆಕ್ಟ್ ಆಗಿದ್ದಾರೆ. ಈ ಥರದ್ದು ಏನಾದರೂ ಡೌಟ್ಸ್ ಇದ್ರು ಅಥವಾ ನನಗೆ ಏನಾದರೂ ಕ್ಲಾರಿಫಿಕೇಶನ್ ತಗೋಬೇಕು ಅಂದ್ರೂ ಅವಳಿಗೆ ಕಾಲ್ ಮಾಡ್ಬಿಟ್ರೆ ಸಾಕು, ಎಲ್ಲ ನೀಟಾಗಿ ಹೇಳ್ತಾಳೆ, ಎವ್ರಿಥಿಂಗ್. ಇವಾಗ ಹೇಳಿದ ಇನ್ಫಾರ್ಮೇಶನ್ ಅಷ್ಟು ಅವರಿಂದನೇ ಬಂದಿರೋ. ಹೌದು ಹೌದು ಹೌದು. ಸೊ ಈ ಬನ್ನಿ ಹಬ್ಬ ಅಂದ್ರೆ ಬನ್ನಿ ಗಿಡಕ್ಕೆ ಪೂಜೆ ಏನಕ್ಕೆ ಮಾಡೋದು ಅಂದ್ರೆ, ಪಾಂಡವರದು ಯುದ್ಧ ಎಲ್ಲ ಆಗಿದ್ಮೇಲೆ ಅವರು ಕಾಡಿಗೆ ಹೋಗೋ ಟೈಮ್ ಬಂದಾಗ, ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ, ಅವ್ರಿರೋ ವೇಷನ ಚೇಂಜ್ ಮಾಡಿ, ಅಂದ್ರೆ ಅವರು ರಾಜರ ತರ ಇರೋ ವೇಷನದಲ್ಲೇ ಹೋಗೋದಕ್ಕಾಗಲ್ಲ. ಸೊ ಅದಕ್ಕೆ ಅವ್ರು ವೇಷ ಮರ್ಸ್ಕೊಂಡು ಹೋಗ್ಬೇಕಾಗಿರತ್ತೆ. ಆ ಟೈಮಲ್ಲಿ ಅವ್ರ ಹತ್ರ ಇದ್ದ ಶಸ್ತ್ರಾಸ್ತ್ರಗಳನ್ನೆಲ್ಲ ಒಂದು ಮರಕ್ಕೆ ಇಟ್ಟು, ಅಂದ್ರೆ ಹೋಗಿರ್ತಾರೆ, ಚೀಲದಲ್ಲಿ ಹಾಕಿ ಹೋಗಿರ್ತಾರೆ. ಸೊ ಆ ಮರ ಯಾವುದು ಅಂದ್ರೆ ಬನ್ನಿ ಮರ. ಸೊ ಅವ್ರು ಮತ್ತೆ ತಿರ್ಗಾ ವಾಪಸ್ ಬರೋವರೆಗೂ ಆ ಬನ್ನಿ ಮರ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ಹಂಗೆ ಕಾಪಾಡಿರತ್ತೆ. ಸೊ ದಟ್ ಇಸ್ ವೈ ವಿ ಸೆಲೆಬ್ರೇಟ್, ಅಂದ್ರೆ ಬನ್ನಿ ಮರಕ್ಕೆ ನಾವೆಲ್ಲ ಪೂಜೆ ಮಾಡೋದು. ಸೊ ಆವಾಗ ಆ ಬನ್ನಿ ತಾಯಿ ಹೇಳ್ತಾರೆ, ಸೊ ಯಾರು ನವರಾತ್ರಿಯಲ್ಲಿ ಅಂದ್ರೆ 9 ದಿನಗಳ ಕಾಲ ನನಗೆ ತುಂಬ ಭಕ್ತಿ ಶ್ರದ್ಧೆಯಿಂದ ನನಗೆ ಪೂಜೆ ಮಾಡ್ತಾರೆ, ಅವರ ಇಷ್ಟಾರ್ಥ ಸಿದ್ಧಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ತಾಯಿ ವರ ಕೊಡ್ತಾಳೆ. ಸೊ ದಟ್ ಇಸ್ ವೈ ನಾವೆಲ್ಲರೂ ಬನ್ನಿ ದೇವರಿಗೆ ಪೂಜೆ ಮಾಡೋದು. ಆ್ಯಂಡ್ ಆಲ್ಸೋ ನಾವು ಬನ್ನಿ ಕೊಟ್ಬಿಟ್ಟು ಬಂಗಾರದಂಗೆ ಇರು ಅಂತ, ಇವೇನು ಪಾಂಡವರಿಗೆ ಕೂಡ ಅವಾಗ ಖುಷಿ ಆಗತ್ತೆ, ದಟ್ ಹಿಂಗೆ ಅಂತ ಹೇಳೋ. ನಿಜ ನಿಜ. ಇನ್ನು ಪಿತೃಪಕ್ಷದ ಬಗ್ಗೆನೂ ಹೇಳಿ. ಯಾ ಪಿತೃಪಕ್ಷ ಅಂದರೆ, ಸೊ ಅದೇ ನಾವು ಮಾಡಬೇಕಾದ್ರೆ ಅದ್ರಲ್ಲಿ ನಂಗೇನು ಗೊತ್ತೇ ಇರಲಿಲ್ಲ. ಸೊ ಇಷ್ಟೆಲ್ಲ ಇದೆಯಾ ಅಂತೇಳಿ ಹೇಳ್ಬಿಟ್ಟು, ಸೊ ಈ ಕರ್ಣ ಯಾವಾಗ ಅಂದರೆ ಮರಣ ಆದ್ಮೇಲೆ ಯಮಧರ್ಮರ ಹತ್ರ ಹೋಗಿದ್ದಾಗ, ಸೊ ಕರ್ಣ ಅಂದ್ರೇನೆ ದಾನವೀರ ಶೂರ ಕರ್ಣ ಅಂತ ಹೇಳ್ತಾರೆ. ಸೊ ಯಮಧರ್ಮರಾಜ ಹೇಳ್ತಾರೆ, ನೀನು ಎಲ್ಲ ದಾನಗಳನ್ನ ಮಾಡಿದ್ಯಾ, ನೀನು ಕರ್ಣ ಅನ್ಸ್ಕೊಂಡಿದ್ಯಾ, ನೀನು ಕರ್ಣ ಆ್ಯಂಡ್ ನೀನು ಎಲ್ಲ ದಾನಗಳನ್ನ ಮಾಡಿದ್ಯಾ, ಬಟ್ ನೀನು ಅನ್ನದಾನ ಮಾತ್ರ ಮಾಡಿಲ್ಲ. ಸೊ ಆವಾಗ ನಿನ್ಗೆ ಅನ್ನದಾನ ಮಾಡಿದ್ರೆ ಮಾತ್ರ ನಿನಗೆ ಮೋಕ್ಷ ಸಿಗತ್ತೆ ಅಂತ ಯಮಧರ್ಮರಾಜ ಹೇಳ್ತಾನೆ. ಸೊ ಆವಾಗ ಮತ್ತೆ ಮರುಜನ್ಮ ಆಗುತ್ತಲ್ವಾ. ಸೊ ಆವಾಗ ಕರ್ಣ ಭೂಮಿಯಲ್ಲಿ ಮತ್ತೆ ಅವತಾರ ಆಗಿದ್ದಾಗ, ಆವಾಗ ಆನ್ಸಿಸ್ಟರ್ಸ್ಗೆ ಪೂಜೆ, ಅಂದರೆ ಆಬ್ವಿಯಸ್ಲಿ ಒಂದು ಜನ್ಮ ಆಗಿದ್ಮೇಲೆ ಇನ್ನೊಂದು ಜನ್ಮ ಅಂದ್ರೇ ಆನ್ಸಿಸ್ಟರ್ಸ್ಗೆ ನಾವು ಪೂಜೆ ಮಾಡೋದಲ್ವ. ಸೊ ಆನ್ಸಿಸ್ಟರ್ಸ್ಗೆ ಪೂಜೆ ಮಾಡಿ, ಅಂದರೆ ನಮ್ಮ ಪೂರ್ವಿಕರುಗಳಿಗೆ ಪೂಜೆ ಮಾಡಿ, ಆ್ಯಂಡ್ ದೆನ್ ಅನ್ನದಾನ ಮಾಡ್ತಾರೆ. ಸೊ ಆವಾಗ ಕರ್ಣನ್ಗೆ ಮೋಕ್ಷ ಸಿಗತ್ತೆ ಅಂತೇಳಿ ಹೇಳ್ಬಿಟ್ಟು, ದಟ್ ಇಸ್ ವೈ ನಾವೆಲ್ಲರೂ ಪಿತೃಪಕ್ಷನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಮನೇಲಿ. ನೀಟಾಗಿ ಹಿರಿಯರ್ ಪೂಜೆ ಮಾಡ್ಬೇಕು, ಇಲ್ಲಾಂದ್ರೆ ಕಾಟ ಹಾಕ್ಬಿಡ್ತಾರೆ. ಹೌದು 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 ಹೌದು. ಕಾಲ್ ಮಾಡ್ಬಿಟ್ಟು ಇವಾಗ ನಾವೆಲ್ಲೋ ಇರ್ತೀವಿ, ಅವರೆಲ್ಲೋ ಇರ್ತಾರೆ, ಬಟ್ ಹಿರಿಯರ್ ಪೂಜೆ ಅಂತ ಬಂದಾಗ ನಾವಿರೋ ಜಾಗಕ್ಕೆ ಹೋಗಿ ಅಲ್ಲಿನ ಪೂಜೆ ಇರ್ತಾರೆ, ಅದ್ರೆಲ್ಲ ಭಾಗಿಯಾಗುವಂಥದ್ದು ಹಿಂದಿನ ನಡ್ಕೊಂಡ್ ಬಂದಂತಹ ಪದ್ಧತಿ. ಪ್ಲಸ್ ನೀವು ಹೇಳಿದಂತೆ ಕರ್ಣನಿಗೆ ಮೋಕ್ಷ ಸಿಗತ್ತೆ. ಅಂಡ್ ಸಿಹಿ ಅಡಿಗೆಗಳು ಪೂಜೆಗೆ ಏನೆಲ್ಲ ಮಾಡಕ್ ಬರುತ್ತೆ? ಕುಕಿಂಗ್ ಬರತ್ತಾ ಫಸ್ಟ್ ಆಫ್ ಆಲ್? ಐ ಆಮ್ ಅ ವೆರಿ ಗುಡ್ ಕುಕ್. ಐ ಆಮ್ ಅ ವೆರಿ ಗುಡ್ ಕುಕ್. ನನಗೆ ತುಂಬಾ ಐಟಮ್ಗಳು ಮಾಡೋದಕ್ಕೆ ಬರಲ್ಲ, ಬಟ್ ಅಂದ್ರೆ ಅಷ್ಟೊಂದೆಲ್ಲ ವೆರೈಟೀಸ್ ಆಫ್ ಫುಡ್ ಕುಕ್ ಮಾಡೋದಕ್ಕೆ ಬರಲ್ಲ. ಬಟ್ ಒಂದ್ಸಲ ನಾನು ನೋಡ್ಬಿಟ್ರೆ, ಒಂದ್ಸಲ ಮಾಡಿದ್ರೆ ನನಗೆ ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತೀನಿ. ಎಸ್ಪೆಷಲಿ ಐ ಲವ್ ಸ್ವೀಟ್ಸ್. ನನಗೆ ಈ ಸ್ವೀಟ್ ಕ್ರೇವಿಂಗ್ನ ತಡ್ಕೊಳಕ್ಕೆ ಆಗಲ್ಲ ನನಗೆ. ಸೊ ನನಗೆ ನಾನು ಒಂದು ಬೈಟ್ ತಿಂದರೆ ಒಂದು ಫುಲ್ ನಾನು ಮಾಡಿದಷ್ಟು ತಿನ್ಬೇಕು ಅನ್ಸುತ್ತೆ, ಅಷ್ಟು ಯಮ್ಮಿ. ಯಾವಾಗ ಮಾಡ್ಕೊಡ್ತೀರಾ? ಬನ್ನಿ ನಮ್ಮ ಮನೆಗೆ. ಯಾವ ಸ್ವೀಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಪೂಜಾ? ನಾನು ಮಾಡೋದಾ, ಅಮ್ಮ ಮಾಡೋದಾ? ನೀವು ಮಾಡೋದು. ನನ್ಗೆ ಎಲ್ಲಾ ಸ್ವೀಟ್ಸ್ನು ಚೆನ್ನಾಗಿ ಮಾಡ್ತೀನಿ, ಎಲ್ಲಾದು ಸ್ವೀಟ್ಸ್ ಚೆನ್ನಾಗಿ ಮಾಡ್ತೀನಿ. ಒಬ್ಬಟ್ಟು? ಯಾ, ಸೂಪರ್. ಒಬ್ಬಟ್ಟು ಅದೆಲ್ಲ ಹೂರ್ಣ ಮಾಡ್ತೀನಿ, ಅದು ಹಿಟ್ಟು ಅದು ಬರಲ್ಲ ನನ್ಗೆ. ಸೊ ಅಜ್ಜಿ ಚಂದ ಮಾಡ್ತಾರೆ, ಅದು ಕಲ್ಸಿಟ್ಟಿರ್ತಾರೆ ಅಜ್ಜಿ ಅಮ್ಮ. ಸೊ ಊರ್ಗ್ ಹೋಗಿದ್ದಾಗ ಅವರೆಲ್ಲ ಹೇಳೋದು, ಎಲ್ಲಾದನ್ನು ಕಲ್ತ್ ಮರ್ತ್ ಬಿಡ್ಬೇಕು ಅಂತ. ಅಮ್ಮಂದು ಅಜ್ಜಿದು ಇದೇ ಡೈಲಾಗ್ ಯಾವಾಗ್ಲೂ, ಹೆಣ್ಮಕ್ಳು ಎಲ್ಲ ಕಲ್ತ್ ಮರ್ತ್ ಬಿಡ್ಬೇಕು ಅಂತ. ಯಾಕಂಗೆ?
ಅದಕ್ಕೆ ಅಂದೆ ನಾನೆಲ್ಲ ಕಲ್ತ್ಬಿಟ್ಟಿದ್ದೀನಿ ಮಮ್ಮಿ, ಮರ್ತೋಗ್ಬಿಟ್ಟಿದ್ದೀನಿ ನಾನು ಅಂತ ಹೇಳ್ತೀನಿ. ಸೊ ಇವಾಗ ಏನಾದ್ರು ಮಾಡಂದ್ರೆ ನೀನೆಲ್ಲ ಕಲ್ತು ಮರ್ತ್ಬಿಡು ಅಂತ ಹೇಳ್ದೆ, ಅದಕ್ಕೆ ನಾನು ಮರ್ತ್ಬಿಟ್ಟೆ ಮಮ್ಮಿ ಅಂತ ಹೇಳ್ತೀನಿ ನಾನು. ಬಟ್ ಐ ಕುಕ್ ಎವ್ರಿಥಿಂಗ್. ನಂಗೆ ಮುದ್ದೆ ಮಾಡಕ್ ಇಷ್ಟ, ರೊಟ್ಟಿ ಒಂದ್ ಬರಲ್ಲ, ಬಟ್ ಐ ಲವ್ ರೊಟ್ಟಿ. ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ಇಷ್ಟ ಅಲ್ವಾ, ಅದೊಂದ್ ಕಟ್ಟಿಲ್ಲ, ನಮ್ಮ ಅಜ್ಜಿಗೆ ಹೇಳ್ಬಿಟ್ಟಿದೀನಿ ತಟ್ಟಬೇಕು. ಯಾ ನನ್ಗೆ ಏನ್ ಗೊತ್ತಾ, ಒಂದ್ಸಲ 3-4 ಸಲ ನನ್ ಅಳತೆ ಮೀರಿ ನಾನು ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಟ್ಟಾಗೂ ನನ್ಗೆ ಅದಾಗಿಲ್ಲ ಅಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡತ್ತೆ. ಸೊ ನಾನು ಏನ್ ಮಾಡ್ತೀನಿ, ನಮ್ಮ ಅಜ್ಜಿಗೆ ಹೇಳೋದು, ಅವ್ವ ನನ್ಗೆ ಇದಾಗ್ತಿಲ್ಲ, ನಾನು ಹೂ ಕಟ್ಟೋದು ಮತ್ತೆ ರೊಟ್ಟಿ ಮಾಡೋದು ಮಾತ್ರ ಮಾಡಲ್ಲ ಅಂತ. ಸೊ ಅದು ಬಿಟ್ಟು ನಂಗೆ ಐ ಆಮ್ ವೆರಿ ಗುಡ್ ಕುಕ್. ನಂಗೆ ಮಾಡೋ ಸ್ವೀಟ್ಸ್ ಎಲ್ಲದೂ ಚೆನ್ನಾಗಿರತ್ತೆ. ಬಟ್ ಹೇಳ್ತಾರೆ ದೊಡ್ಡವರೆಲ್ಲ, ಹೆಣ್ಮಕ್ಳಿಗೆ ಹೂ ಕಟ್ಟಕ್ ಬರ್ಬೇಕು, ರೊಟ್ಟಿ ಕಟ್ಟಕ್ ಬರ್ಬೇಕು, ಆಮೇಲೆ ಹಾಲ್ ಕರಿಯಕ್ ಬರ್ಬೇಕು, ರಂಗೋಲಿ ಹಾಕಕ್ ಬರ್ಬೇಕು. ರಂಗೋಲಿ ಹಾಕ್ತೀನಿ ನಾನು. ಇಷ್ಟು ಬಂದ್ರೆ ನಾನು ರಂಗೋಲಿ ತುಂಬಾ ಚೆನ್ನಾಗಿ, ಬಿಕಾಸ್ ಐ ಆಮ್ ಟ್ಯಾಟೂಯಿಸ್ಟ್ ಅಂಡ್ ಪೋರ್ಟ್ರೇಟ್ ಆರ್ಟಿಸ್ಟ್ ಅಲ್ವಾ, ನಾನು ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತೀನಿ. ನನ್ ತಂಗಿ ನಂದಿನಿ ಅಂತ, ಅವಳು ಸೆಕೆಂಡ್. ಸೊ ಅವಳು ತುಂಬಾ ಚೆನ್ನಾಗಿ ಹಾಕ್ತಾಳೆ. ತುಂಬಾ ಅಂದ್ರೆ ಅವಳು ಹೂ ಅರಳ್ಬಿಡತ್ತೆ. ಅಂದ್ರೆ ಹೂ ಅರಳ್ತಾರ ಏನೋ ಹೇಳ್ತಾರಲ್ಲ ಡೈಲಾಗ್, ಮೊಗ್ಗು ಅರಳ್ತು ಅಂತ ಹೇಳ್ತಾರಲ್ಲ, ರಂಗೋಲಿಗೆ ಮೊಗ್ಗು ಅರಳಿರೋ ಒಂಥರ ಫುಲ್ ಎಲ್ಲ ಅಷ್ಟು ದೊಡ್ಡದಾಗಿ ಆಗ್ಬಿಡ್ತಾಳೆ ಅವಳು. ಅವಳಿಗೆ ಕಲರೇ ಬೇಕಾಗಲ್ಲ, ಅಷ್ಟು ಚಂದ ಆಗಿರತ್ತೆ ರಂಗೋಲಿ. ಆಕ್ಚುಲಿ ನಾವು ಕಾಂಪಿಟೇಷನ್, ನಾವೆಲ್ಲ ಕಾಂಪಿಟೇಷನ್. ಈ ಸಂಕ್ರಾಂತಿ ಹಬ್ಬ ಎಲ್ಲ ಇದ್ದಾಗ ನಾನ್ ಹಾಕೋವರೆಗೂ ಯಾರು ಮುಟ್ಟಂಗೆ ಇಲ್ಲ. ಆಮೇಲೆ ಅವ್ರು ನನ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೂ ಸುಮ್ಮನೆ ಕೂತ್ಕೊಂಡು ನೋಡ್ಬೇಕು ನನ್ಗೆ. ಸೊ ನಾನೆಲ್ಲ ರಂಗೋಲಿ ಎಲ್ಲ ಬಿಡ್ಸಿದ್ಮೇಲೆ ಕಲರ್ ಚೂಸ್ ಮಾಡ್ಬೇಕಾದ್ರೆ ಮಾತ್ರ ಅವ್ರನ್ನ ನಾನು ಕರೀತಾ ಇದ್ದೆ. ಸೊ ಇವಾಗ ಎಲ್ಲ ಬಂದ್ಮೇಲೆ ಅವರೆಲ್ಲ ಹಾಕ್ಬಿಟ್ಟು ನಂಗೆ ವಿಡಿಯೋ ಕಾಲ್ ಮಾಡ್ತಾರೆ, ನೋಡಿ ನಿಮ್ಗಿಂತ ಚೆನ್ನಾಗಿ ಹಾಕಿದ್ದೀನಿ. ಐ ಮಿಸ್ ಅ ಲಾಟ್. ಈ ಪಿತೃಪಕ್ಷ ಈ ಟೈಮಲ್ಲಿ ಎಲ್ಲಾದ್ರೂ ಅದೆಲ್ಲ ಆನ್ಸೆಸ್ಟರ್ಸ್ ಪೂಜೆ ಎಲ್ಲ ನಾನು ಹೋಗಕ್ಕಾಗಲ್ವಲ್ಲ, ಆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ನನ್ಗೆ ಹೇಳೋದು ನಮಸ್ಕಾರ ಮಾಡಿ ಅಜ್ಜಿ ತಾತ ಪ್ಲಸ್ ಮೀ ಅನ್ಕೊಂಡು. ಸೊ ಅಷ್ಟೇ. ಓಕೆ, ಪೂಜಾ ಹೇಳ್ತಾ ಇದ್ರಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ, ದಸರಾ ಸೆಲೆಬ್ರೇಷನ್ ಹೇಗ್ ಮಾಡ್ತೀರಾ ಅಂತ ಹೇಳಿದ್ರಿ, ಮತ್ತೆ ಬನ್ನಿ ಪಿತೃಪಕ್ಷದ್ದು ಸ್ಪೆಷಾಲಿಟೀಸ್, ಅದನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಅದೆಲ್ಲ ಹೊರತುಪಡಿಸಿ ಈಗ ನಿಮ್ಮ ಸೀರಿಯಲ್, ಸಿನಿಮಾ ವಿಚಾರಗಳಿಗೆ, ನಿಮ್ಮ ಪ್ರಾಜೆಕ್ಟ್ಸ್ ವಿಚಾರಗಳಿಗೆ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಪೂಜಾ ಯಾವಾಗಲೂ ಕೂಡ, ಆ ವಿಚಾರವನ್ನು ಒಂದು ಸ್ವಲ್ಪ ಮಾತಾಡ್ತಾ ಹೋಗೋಣ. ಸೊ ಸೀರಿಯಲ್ ಅಂತ ಬಂದಾಗ ಕನ್ನಡದಲ್ಲಿ ನಾಗಿನಿ 2 ಸೀರಿಯಲ್, ಮಿಥುನ ರಾಶಿ ಅಂಡ್ ಮನೆ ಮಾತಾಗಿತ್ತು. ನಾಗಿನಿ 2 ಅಲ್ಲಿ ನಿಮ್ಮ ಪಾತ್ರ ಆಗಿರಬಹುದು ಅಂದ್ರೆ ನೆಗೆಟಿವ್ ಶೇಡ್. ಸೊ ನಮ್ಗೆಲ್ರಿಗೂ ಏನನ್ಸುತ್ತೆ ಅಂತಂದ್ರೆ, ಹೌದು ವಿಲನ್ ಪಾತ್ರ ಮಾಡೋರ್ನ ಹೀರೋಯಿನ್ ಪಾತ್ರ ಮಾಡೋರ್ನ ಮುದ್ದಾಗಿರೋರ್ನ ಹುಡುಕ್ತಾರೆ, ಬಟ್ ಆದ್ರೂ ಕೂಡ ನಿಮಗನ್ಸಿಲ್ವಾ ಬರೀ ನೆಗೆಟಿವ್ ಶೇಡೇ ಮಾಡ್ತಾರೆ? ಮತ್ತೆ ತೆಲುಗುಲು ಕೂಡ ನೆಗೆಟಿವ್ ಶೇಡ್. ಹೌದು. ಸೊ ಒಳ್ಳೆ ಪಾಸಿಟಿವ್ ರೋಲ್ ಮಾಡ್ಬೇಕು ಅಂತ ಅನ್ಸಿಲ್ವಾ? ಆಕ್ಚುಲಿ ನನ್ಗೆ ಅನ್ಸೋದು, ನಿನ್ಗೆ ಯಾಕೆ ವಿಲನ್ ರೋಲ್ ಕೊಡ್ತಾ ಇದ್ದಾರೆ, ನೀನು ಹೀರೋಯಿನ್ಗಿಂತ ಚೆನ್ನಾಗಿದ್ಯಾ, ನೀನು ಯಾಕೆ ಇದನ್ನ ಮಾಡ್ತಾ ಇಲ್ಲ ಅಂತೆಲ್ಲ ಹೇಳೋರು. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಐ ರಿಯಲೈಸ್ಡ್, ನಮಗೆ ಏನೇ ಕ್ಯಾರೆಕ್ಟರ್ ಬರಲಿ ಅದು ನಾವು ಅದಕ್ಕೆ ಅರ್ಹರಾಗಿರ್ತೀವಿ, ಅದಕ್ಕೆ ಅದು ನಮಗೆ ಬರೋದು. ಅದನ್ನು ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ಸೊ ಸೀರಿಯಲ್ಗಳಲ್ಲಿ ನನಗೆ ಯಾವಾಗಲೂ ನೆಗೆಟಿವ್ಸೇ ಬರೋದು. ಇವಾಗವರೆಗೂ ನಾನು ಒಂದು 8-9 ಸೀರಿಯಲ್ ಮಾಡಿರ್ತೀನಿ, ತೆಲುಗು ಕನ್ನಡ 2 ಸೇರಿ. ಎಲ್ಲದ್ರಲ್ಲೂ ನೆಗೆಟಿವೇ. ಸ್ಟಾರ್ಟಿಂಗ್ ತುಂಬಾ ಬೇಜಾರಾಗೋದು. ಮಿಥುನ ರಾಶಿ ಮಾಡ್ಬೇಕಾದ್ರೆ ಅಂತೂ ತುಂಬಾ ಹೇಳೋರು, ಯಾಕೆ ಇದ್ ಮಾಡ್ತಿಲ್ಲ, ನೀನ್ ಯಾಕೆ ನೆಗೆಟಿವ್ ಮಾಡ್ತಾ ಇದೀಯ. ನಾನೇನ್ ಮಾಡ್ಲಿ, ಅವ್ರು ಕೊಟ್ರು ನನ್ಗೆ ಆ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ಅನ್ಕೊಂಡು. ಸೊ ನಾನು ಅನ್ಕೊಂಡಿದ್ ಬಂದೆ ಒಂದು, ಓಕೆ ಈ ಕ್ಯಾರೆಕ್ಟರ್ ನಂಗೆ ಬಂದಿದೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದು ನಂಗೆ ಆಬ್ವಿಯಸ್ಲಿ ಆಬ್ವಿಯಸ್ಲಿ ನಾನು ಬೇರೆ ಊರಿಂದ ಬಂದಿರೋದಲ್ವಾ, ಯಾವುದೋ ಒಂದು ಕ್ಯಾರೆಕ್ಟರ್ ಕೊಡ್ಲಿ ನಾನು ಮಾಡೋಣ ಅಷ್ಟೇ. ನನಗೆ ಹೀರೋಯಿನ್ ಅದೆಲ್ಲ ನಂಗೆ ಅಷ್ಟು ನಾಲೆಡ್ಜು ಇರಲಿಲ್ಲ ಆಗ. ಸೊ ನಂಗೆ ಅವಾಗ್ಲಿಂದನೇ ಸ್ಟಾರ್ಟ್ ಆಗಿದ್ದು, ಓಕೆ ನನಗೆ ಈ ಕ್ಯಾರೆಕ್ಟರ್ನು ನಾನು ಮಾಡ್ಬೋದು ಅಂತ. ಸ್ಟಾರ್ಟಿಂಗಲ್ಲಿ ಕಂಪೇರ್ ಮಾಡಿದ್ರೆ ಇವಾಗ ನೋಡಿದ್ರೆ ಎಷ್ಟೊಂದು ಜನ ನನ್ಗೆ ಆಚೆ ನೋಡಿದಾಗ ಹೊಡಿಯೋಕೆ ಬಂದಿದ್ರು, ಬೈಯಕ್ಕೆ ಬಂದಿದ್ರು. ಯಾರು ಹೊಡಿಯೋಕೆ ಬೈಯೋಕೆ ಎಕ್ಸ್ಪೀರಿಯನ್ಸ್ ಆಗಿ ಓ ಟೂ ಮಚ್. ನಾನು ಮಿಥುನ ರಾಶಿ ಮಾಡ್ಬೇಕಾದ್ರೆ ನಾನು ಜಾಗ್ ಹೋಗ್ತಾ ಇದ್ದೆ, ಸುಮ್ಮನೆ ರ್ಯಾಂಡಮ್ ಆಗಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ಯಾರೋ ಒಂದು ಅಜ್ಜಿ ತಾತ ಫುಲ್ ಹಿಂದ್ಗಡೆ ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಾನು ಜಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೇ ನಿಂತ್ಕೋ ಅಂತ. ನನಗೆ ಫುಲ್ ಭಯ, ವಾಟ್ ಹ್ಯಾಪೆಂಡ್ ಅಂತ. ನನಗೆ ನೋಡ್ದೆ ಏನಾಯ್ತು ಅಂದೆ. ನಾನು ಯಾರಿಗಾದ್ರೂ ಗಾಡಿ ಡ್ಯಾಶ್ ಮಾಡ್ಬಿಟ್ನಾ, ಗುದ್ಬಂದ್ಬಿಟ್ನಾ, ನಾನು ನೋಡ್ಕೊಂಡಿಲ್ವಾ, ಇವ್ರು ನಂಗೆ CCTV ಅಲ್ಲಿ ನೋಡ್ಬಿಟ್ಟಿದಾರ, ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದಾರ ಅಂತ ಫುಲ್ ಭಯ ಆಗೋಗಿತ್ತು ನನಗೆ.
ದೆನ್ ಇಳ್ದಿದ್ ಕೂಡಲೇ ದಟ್ ಅಜ್ಜಿ ಸ್ಟಾರ್ಟೆಡ್ ಸ್ಕೋಲ್ಡಿಂಗ್ ಮೀ. ನಿನ್ ಬುದ್ಧ ಇದೆಯಾ ನಿನ್ಗೆ, ಏನು ಹುಡುಗಿಗೆ ಅಷ್ಟು ಟಾರ್ಚರ್ ಕೊಡ್ತಿದ್ಯಾ, ನಿಂಗೆ ತಲೆ ಕೆಟ್ಟಿದ್ಯಾ, ನಿನ್ಗೆ ಅವಳು ಎಷ್ಟು ಒಳ್ಳೆಯವಳು, ನಿನ್ ತಲೆ ಸರಿ ಇಲ್ವಾ ಅದು, ಏನ್ ಯಾರಿಗೆ ಅಂತ ಅಂದೆ. ಆಮೇಲೆ ಅದು ಅಜ್ಜ ಅವ್ರು ಹೇಳಿದ್ರು, ಇಲ್ಲಮ್ಮ ರಿಲ್ಯಾಕ್ಸ್, ನೀನೇನು ಅನ್ಕೋಬೇಡ, ನನ್ನ ಹೆಂಡತಿ ಮಿಥುನ ರಾಶಿ ಸೀರಿಯಲ್ನ ತುಂಬಾ ಫಾಲೋ ಮಾಡ್ತಾರೆ, ಸೊ ಅದಕ್ಕೆ ಅವ್ರಿಗೆ ನೀನಂದ್ರೆ ಇಷ್ಟನೇ ಇಲ್ಲ ಅವ್ರಿಗೆ, ನಿನ್ನನ್ನು ಎಷ್ಟು ಶಾಪ ಹಾಕಿದಾರೋ, ಎಷ್ಟು ಬೈಕೊಂಡಿದಾರೋ ಅಂತ. ಸೊ ಆವಾಗ ಲೈಕ್ ಓಕೆ ಹೌದಾ ಅನ್ಕೊಂಡು ಆಮೇಲೆ ಮತ್ತೆ ಅವರೇ ಹೇಳಿದ್ರು, ಅವಳು ಆ್ಯಕ್ಟರು, ಅವ್ರು ಹೆಂಗೆ ಹೇಳ್ತಾರೆ ಅದು ಮಾಡ್ಬೇಕು, ಅವಳು ಅದಕ್ಕೆ ಪಾತ್ರ ಅಂದಮೇಲೆ ಅವ್ರು ಅಜ್ಜಿ ಶಿ ಸ್ಟಿಲ್ ಸ್ಕೋಲ್ಡಿಂಗ್ ಮೀ, ಅವ್ರು ಇನ್ನೂ ಬಂದೇ ಇಲ್ಲ ಆಚೆ ಕ್ಯಾರೆಕ್ಟ್ರಿಂದ, ನಾನೇ ಅನ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಗೊತ್ತಿಲ್ಲ, ಆ್ಯಂಡ್ ಅಗೇನ್ ಅವ್ರು ಹೇಳಿದ್ರು, ಹಿಂಗೆ ಜನರು ನಿಮ್ಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದ್ರೇನೆ ಆ ಪಾತ್ರಕ್ಕೆ ನೀವು 100% ಕೊಟ್ಟಿದ್ದೀರಾ ಅಂತ. ಸೊ ಆವಾಗ ನಂಗೆ ಖುಷಿ ಆಗತ್ತೆ, ಇದೆಲ್ಲ ನಂಗೆ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಎಷ್ಟೊಂದು ಜನ ನನ್ಗೆ ಆಚೆ ಹೋಗಿದ್ದಾಗ ನನ್ನ ಹತ್ರ ಮಾತಾಡ್ಸಕ್ಕೆ ಬರಲ್ಲ, ಬಿಕಾಸ್ ನಾನು ನೆಗೆಟಿವ್, ಇಲ್ಲಿನೂ ನಾನು ರಿಯಲ್ ಲೈಫಲ್ಲೂ ಹಾಗೆ ಇರ್ತೀನಿ ಅಂತ. ಹೇಳ್ಬೇಕು ಅಂದ್ರೆ ನಾನು ಡೆಡ್ ಆಪೋಸಿಟ್, ಐ ಆಮ್ ವೆರಿ ಸ್ವೀಟ್ ಗರ್ಲ್. ನೋಡಿ ಪಾಪ, ತುಂಬಾ ಸಾಫ್ಟ್ ಅಂಡ್ ಸ್ವೀಟ್. ನಿಜವಾಗ್ಲೂ ಪೂಜಾ ನೆಗೆಟಿವ್ ಶೇಡ್ ಏನ್ ತೋರಿಸ್ತಾರೆ ಅದು ಪಾತ್ರ ಮಾತ್ರ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ. ಸ್ವೀಟ್ ಅಂತ ನಾನು ಹೇಳಬೇಕು ನಿಜ ಅಂತ ಹೇಳಿದ್ರೆ, ಈವನ್ ನಂಗೆ ಕಣ್ಣಿಗೆ ಕಾಡ್ಗೆ ಅವರೇ. ಅಯ್ಯೋ ನಿಜವಾಗ್ಲೂ ನಾನೊಬ್ಳು ಸೆಲೆಬ್ರಿಟಿ, ಏನು ಅಷ್ಟು 8 ಸೀರಿಯಲ್ ಮಾಡಿದ್ದಾರೆ. ನಾನು ತುಂಬಾ ಜನ ಸೆಲೆಬ್ರಿಟೀಸ್ನ ನೋಡಿದ್ದೀನಿ, ಬಟ್ ಒಂದು ಗತ್ತಿರತ್ತೆ. ಬಟ್ ಪೂಜಾ ಯಾವುದೂ ಇಲ್ಲ, ತುಂಬಾ ಸರಳ ಸಾಮಾನ್ಯ, ತುಂಬಾ ಸಿಂಪಲ್ ಹುಡುಗಿ. ತುಂಬಾ ಇಷ್ಟ ಆದ್ರಿ ನಂಗೆ. ಅವಾಗ ಆಕ್ಚುಲಿ ನನಗೇನೆ ಬೇಡ ಅಂತ ನಂಗೆ ಒಂಥರ ಅನ್ಸ್ತು, ಬಟ್ ಅವ್ರು ಏನು ಅನ್ಕೊಳ್ದೆ ನಾನೇ ಹಾಕ್ತೀನಿ ಬನ್ನಿ ಅಂತ ನಮ್ ಕಣ್ಣಿಗೆ ಕಾಜಲ್ ಅವರೇ ಹಾಕಿ. ಕ್ಯೂಟ್ ಆಗಿ ಕಾಣ್ತಿಲ್ವಾ ನೀವು? ನೀವ್ ಹಾಕಿದ್ರ ಅಂದ್ರೆ ನಾನು ಪಕ್ಕ ಕಾಣ. ಸೊ ನಾನ್ ಯಾವಾಗ್ಲೂ ಒಂದ್ ಫಾಲೋ ಮಾಡೋದೇನ್ ಗೊತ್ತಾ, ಕೆಟ್ಟೋರಾಗೋದು ತುಂಬಾ ಸುಲಭ, ಆದ್ರೆ ಒಳ್ಳೆಯವ್ರಾಗೋದಕ್ಕೆ ತುಂಬಾ ಸಮಯ ತಗೊಳತ್ತೆ. ಎಷ್ಟೇ ಒಳ್ಳೆಯವ್ರಿರ್ಲಿ, ಒಂದ್ ಇನ್ಸಿಡೆಂಟ್ ಸಾಕು ಅವ್ರನ್ನ ಕೆಟ್ಟದ್ ಮಾಡೋದಕ್ಕೆ. ಸೊ ಎಷ್ಟು ವರ್ಷ ಇರ್ತೀವಿ, ಎಷ್ಟು ವರ್ಷ ಬದುಕ್ತೀವಿ ನಾವು, ಇಲ್ಲ ಅಲ್ವಾ? ಇರೋಷ್ಟು ದಿನ ಚೆನ್ನಾಗಿರ್ಬೇಕು. ಎಷ್ಟು ವಿಚಾರಗಳು ತಿಳ್ಕೊಂಡಿದ್ದೀರಾ ನೀವು, ಎಷ್ಟು ಮಾತಾಡ್ತೀರಾ. ನಿಜವಾಗ್ಲೂ ಈ 1 hour ನಿಜ ಸಾಕಾಗಲ್ಲ ಪೂಜಾ, ನಂಗೆ ಕೇಳ್ತಾನೆ ಇರ್ಬೇಕು ಅನ್ಸ್ತಾ ಇದೆ. ನಿಜವಾಗ್ಲೂ ಇಷ್ಟು ಮುದ್ದಾಗಿ ಮಾತಾಡೋ ಹುಡುಗಿಗೆ ನೀವ್ ಯಾಕಿನ್ನ ಪಾಸಿಟಿವ್ ರೋಲ್ ಕೊಟ್ಟಿಲ್ಲ, ಕೊಡ್ಬೇಕು ನೆಕ್ಸ್ಟ್. ಅಯ್ಯೋ ಬೇಡ, ನೋ 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 ನೋ, ಇಲ್ಲ ಇಲ್ಲ ಇಲ್ಲ. ನನ್ಗೆ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ, ಈಗ ಎಲ್ರು ಬಂದು ಹಿಂಗೆಲ್ಲ ಎಕ್ಸ್ಪೀರಿಯನ್ಸಸ್ ಆಯ್ತಲ್ಲ ನನ್ಗೆ. ಆಮೇಲೆ ಈ ನಾಗಿನಿ 2 ಅಲ್ಲಿ ಕೃಷ್ಣ ಕ್ಯಾರೆಕ್ಟರ್ ಮಾಡಿದೆ, ಅದ್ರಲ್ಲಂತೂ ನನ್ಗೆ ಎವ್ರಿ 3 days ನಾನು ಮುದುಕಿ ಆಗ್ತಾ ಇರ್ತೀನಿ. ಸೊ ಅವಾಗ ನಾನು ರಮ್ಯ ಕೃಷ್ಣ, ನೀಲಾಂಬರಿ ಕೃಷ್ಣ, ಆಕ್ಚುಲಿ ಹೌದು, ನಂಗೆ ತೆಲುಗು ಅಲ್ಲಿ ರಮ್ಯ ಕೃಷ್ಣ ಅವ್ರದ್ದು ರೆಫರೆನ್ಸ್ ತಗೊಂಡೆ ನನ್ಗೆ ಪಾತ್ರಗಳನ್ನ ಕೊಡೋದು. ಮ್ಯಾಮ್ ಮೀರಲ್ಲ ಉಂಟು ಅಂದ್ರೆ, ನೀವು ಈ ಮೂವಿ ನೋಡಿದಿರಲ್ವಾ ರಮ್ಯ ಕೃಷ್ಣದು, ಸೊ ಅದೇ ತರ ಕ್ಯಾರೆಕ್ಟರು, ನೀವು ಅದಕ್ಕೆ ಸೂಟ್ ಆಗ್ತೀರಾ. ನಾನು ತೆಲುಗು ಅಲ್ಲಿ 4 ಸೀರಿಯಲ್ ಮಾಡಿದೀನಿ, 4 ಸೀರಿಯಲ್ ಅಲ್ಲೂ ನಾನು ನೆಗೆಟಿವ್. ಸೊ ಅದನ್ನ ಎಂಜಾಯ್ ಮಾಡ್ತೀರಲ್ಲ? ಐ ಸ್ಟಾರ್ಟೆಡ್ ಲವ್ವಿಂಗ್ ಇಟ್. ನನ್ಗೆ ಹೆಂಗಾಗೋಯ್ತು ಅಂದ್ರೆ, ನಂಗೆ ಪಾಸಿಟಿವ್ ಕೊಟ್ರೆ ನನ್ಗೆ ಇವಾಗ ಅಯ್ಯೋ ಹಿಂಗಾಗ್ಬೇಕು, ಅಳು ಮುಂಜಿ ತರ ಮಾಡಕ್ಕೆಲ್ಲ ಆಗೋದೇ ಇಲ್ಲ ನನ್ಗೆ. ನನ್ಗೆ ಇವಾಗ ಎಷ್ಟು ಸಾಫ್ಟ್ ಇರ್ತೀನಲ್ಲ, ನಾನು ಕ್ಯಾಮ್ರಾ ಮುಂದೆ ಹೋದಾಗ ನನ್ಗೆ ಹಿಂಗೆ ಇರ್ಬೇಕು, ವಿಲನ್ ತರಾನೇ ಇರ್ಬೇಕು ನಾನು, ಫುಲ್ ರಾಯಲ್ ಆಗಿ. ಸೊ ಅದೇ ತರದ್ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಐ ಆಮ್ ಯೂಸ್ ಟು ಇಟ್ ಆಗೋಗ್ಬಿಟ್ಟಿದ್ದೀನಿ. ನಾನು ಕ್ಯಾಮ್ರಾ ಮುಂದೆ ಬಂದ್ರೆ ನಂಗೆ ಇದೇ ಅವ್ರ ಸ್ಟೋರಿ, ಇವಾಗ ಈ ಸೀರಿಯಲ್ ಮುಗ್ದು ಇನ್ನೊಂದು ಸೀರಿಯಲ್ಗೆ ಹೋದ್ರೆ ನಾನು ಆ ಸ್ಟೋರಿನೂ ಕೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಅದೇ ಸೇಮ್ ಓಲ್ಡ್ ಸ್ಟೋರಿ, ಹೀರೋ ಹೀರೋಯಿನ್ ಇರ್ತಾರೆ, ಅವ್ರಿಬ್ರನ್ನ ದೂರ ಮಾಡ್ಬೇಕು, ನಾನು ಹೀರೋಗ್ ಲೈನ್ ಹೊಡಿಬೇಕು, ಸೇಮ್ ಇದೇ ಸ್ಟೋರಿ ಇರತ್ತೆ. ಎಲ್ಲಾ ಸೀರಿಯಲ್ಗಳಲ್ಲೂ ಇದೇ ಇರತ್ತೆ, ಒಂದು ದುಡ್ಡುಗಾಸೆ ಇರತ್ತೆ, ಇಲ್ಲಾಂದ್ರೆ ಹೀರೋ ಹೀರೋಯಿನ್ ಲವ್ ಸ್ಟೋರಿ ನಡೀತಿರತ್ತೆ. ನಂಗೆ ಹೀರೋ ಮೇಲೆ ಅಟ್ರಾಕ್ಟ್ ಆಗಿರತ್ತೆ, ಇಲ್ಲ ನನಗೆ ತಂಗಿ ಇರ್ತಾಳೆ, ಅವಳು ಫುಲ್ ರಿಚ್ ಇರೋ ಹುಡುಗ ಇಷ್ಟ ಆಗ್ಬಿಟ್ಟಿರ್ತಾನೆ, ನನಗೆ ಅವ್ನು ಸಿಕ್ಕಿರಲ್ಲ. ಸೊ ಅವ್ರಿಬ್ರು ದೂರ ಮಾಡೋದು. ಸೊ ಇದಾಗೋಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಯಾರಾದ್ರೂ ನಂಗೆ ಸ್ಟೋರಿ ಹೇಳ್ಬೇಕಾದ್ರೆ ಅವ್ರು ಹಿಂಗೆ ಹೇಳ್ತಾರೆ, ಇಲ್ಲ ಇಲ್ಲ ಗೆಸ್ಟ್ ರೋಲ್ ಇದೆ ನಿಮ್ದು, ಹಿಂಗೆಲ್ಲ ಮಾಡ್ಬೇಕು ಅಂದಾಗ, ಹೌದಾ ಸರಿ ಸರಿ ಓಕೆ ಓಕೆ ಗೊತ್ತಾಯ್ತು ಇಷ್ಟ ಸರಿ 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 ಓಕೆ ರೆಡಿ, ಅಷ್ಟೇ ರೆಡಿ, ಐ ಆಮ್ ರೆಡಿ, ಐ ಆಮ್ ಲೈಕ್ ಫುಲ್ ರೆಡಿ. ನಾನು ವಿಲನ್ ರೋಲ್ಗೆ ಲೈಕ್ ತೆಲುಗು ಅಲ್ಲಂತೂ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ನನಗೆ. ತೆಲುಗು ಅಲ್ಲೂ ಅಷ್ಟೇ ಸೇಮ್ ಎಕ್ಸ್ಪೀರಿಯನ್ಸಸ್ ಆಗಿದೆ. ನಾನು ಆಚೆ ಹೋಗಿದ್ದಾಗ ನಿಮ್ಮ ನೋಡಿದ್ರೆ ಬೈಕೋತಾ ಇರ್ತೀವಿ ನಾವು, ಹಿಂಗೆಲ್ಲ ಹೇಳ್ತಾರೆ. ಸೊ ಐ ಎಂಜಾಯ್ ಇಟ್. ನಾನು ಯಾವತ್ತೂ ನಾನು ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಬೇಕು. ಇವಾಗ ನಾನು ಆಬ್ವಿಯಸ್ಲಿ ಇವಾಗ ನಾನು ಮೂವೀಸಿಗೆ ಟ್ರೈ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಆಗಿ ಸೀರಿಯಲಿಂದ ಬ್ರೇಕ್ ತೊಗೊಂಡು.
ಸೊ ಇವಾಗಲೂ ಅಷ್ಟೇ ನಾನು ಇದೇ ಕ್ಯಾರೆಕ್ಟರ್ ಬೇಕು, ನಾನು ಹಿಂಗೆ ಆ್ಯಕ್ಟ್ ಮಾಡಬೇಕು, ನಾನು ಯಾವುದಕ್ಕೂ ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ಸೊ ವೆನ್ ವಿ ಗೋ ಬಿಹೈಂಡ್ ದ ಮನಿ ವಿ ಡೋಂಟ್ ಗೆಟ್ ನೇಮ್ ಫೇಮ್. ಸೊ ನನಗೆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್. ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕರೆ ಆ ಪಾತ್ರಕ್ಕೆ, ನೆಗೆಟಿವ್ ಸಿಕ್ಕರೂ ಓಕೆ, ಪಾಸಿಟಿವ್ ಸಿಕ್ಕರೂ ಓಕೆ, ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ಒಳ್ಳೆ ಪ್ರೊಡಕ್ಷನ್ ಹೌಸ್ ಅಂದರೆ ಒಳ್ಳೆ ಟೀಮ್ ಆ್ಯಂಡ್ ಒಳ್ಳೆ ಪಾತ್ರ ಸಿಕ್ಕರೆ ನಾನು ಐ ಆಮ್ ರೆಡಿ ಟು ಡೂ ಎನಿ ಕ್ಯಾರೆಕ್ಟರ್. ಪೂಜಾ, ಎಲ್ಲ ಆರ್ಟಿಸ್ಟ್ಗೂ ಒಂದು ಕನಸಿರುತ್ತೆ, ನಾನು ಇಂಥ ದೊಡ್ಡ ಹೀರೋ ಜೊತೆ ನಟನೆ ಮಾಡಬೇಕು, ಒಂದು ಚಿಕ್ಕ ಪಾತ್ರ ಆದ್ರೂ ಪರವಾಗಿಲ್ಲ, ಒಂದು ತಂಗಿ ರೋಲ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ಯಾರ ಜೊತೆ ಆಕ್ಟ್ ಮಾಡ್ಬೇಕಂತ ಪೂಜಾ ಕನಸಿದೆ? ಓ, ಹಿಂಗೆ ಹೇಳಕ್ ಕೂತ್ಕೊಂಡ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅಂದರೆ ಫೇವ್ರೆಟ್ ಅಲ್ಲ, ಹೀ ಈಸ್ ಮೈ ಇನ್ಸ್ಪಿರೇಷನ್ ಟು ಕಮ್ ಟು ಇಂಡಸ್ಟ್ರಿ. ಹೇಳ್ಬೇಕಂದ್ರೆ ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಆ್ಯಕ್ಟಿಂಗ್ ಮಾಡೋ ಹುಚ್ಚು ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ನಂಗೆ ಲೈಫಲ್ಲಿ ಗಣೇಶ್ ಸರ್ನ ಮೀಟ್ ಮಾಡ್ಬಿಟ್ರೆ ಸಾಕು ಅನ್ನೋಷ್ಟು ಫ್ಯಾನ್ ಇದ್ದಿದ್ದು ನಾನು. ಯಾ ಐ ಮೆಟ್. ಸೊ ಎಷ್ಟು ಕೋಇನ್ಸಿಡೆನ್ಸ್ ಹೆಂಗಾಯ್ತು ಅಂದರೆ, ಫಸ್ಟ್ ಟೈಮ್ ನಾನು ಹಾಕಿ ನ್ಯಾಷನಲ್ಸಿಗೆ ಬಂದಿದ್ದೆ, ಸೆಕೆಂಡ್ ಹಾಕಿ ನ್ಯಾಷನಲ್ಸಿಗೆ ಬಂದಿದ್ದಾಗ ಅವ್ರದ್ದು ಮುಗುಳುನಾಗೆ ಶೂಟಿಂಗ್ ನಡೀತಾ ಇತ್ತು. ಸೊ ಆ ಮೂವಿ ಅಸೋಸಿಯೇಟ್ ಡೈರೆಕ್ಟರು ಸಾಗರ್ ಶಾನ್ಭೋಗ್ ಅಂತ. ಸೊ ಅವ್ರು ನನಗೆ FB ಅಲ್ಲಿ ನಾನು ಇದು ಫ್ರೆಂಡ್ ರಿಕ್ವೆಸ್ಟ್ ಕಳ್ಬಿಟ್ಟು ಮಾತಾಡ್ತಾ ಇದ್ದೆ ನಾನು, ನನಗೆ ಗಣೇಶ್ ಸರ್ನ ಮೀಟ್ ಮಾಡಬೇಕು, ಇದು ಮಾಡಬೇಕು ಅಂತ. ಸೊ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಳು ಬಂದಿದ್ದು ನಂದು ಎಕ್ಸ್ಪ್ರೆಷನ್ಸ್ನ, ನನ್ನ ಎಕ್ಸೈಟ್ಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಬಂದ್ಬಿಟ್ಟು ನನ್ನ ಸೀನಿಯರ್ಸ್ಗೆ ಫ್ರೆಂಡ್ಸ್ಗಳಿಗೆ ಎಲ್ಲ ಟೀಸ್ ಮಾಡೋಣ ಅಂತ. ಸೊ ದ ಡೇ ಐ ವೆಂಟ್ ಟು ದ ಸೆಟ್, ನಾನು ಗಣೇಶ್ ಸರ್ನ ನೋಡಿದೆ, ಅಲ್ಲೇ ನನಗೆ ಡಿಸೈಡ್ ಆಗೋಗ್ಬಿಟ್ಟೆ. ಆ್ಯಂಡ್ ಅಲ್ಲಿಗೆ ಹೋಗಿದ್ದಾಗ ಅಲ್ಲಿರೋರು ಎಲ್ರೂ, ಅಂದರೆ ನನ್ನನ್ನು ಬಂದು ಮಾತಾಡ್ಸಿರೋರು ಎಲ್ರೂ ನೀವು ಆರ್ಟಿಸ್ಟಾ ಅಂತ ಕೇಳೋರು. ಹೌದಾ, ನಾನು ಆರ್ಟಿಸ್ಟ್ ಥರ ಇದ್ದೀನಿ, ಹೌದಾ ನಾನು ಆಕ್ಟರ್ ಆಗ್ಬೋದಾ ಅಂತ. ಸೊ ಐ ಡಿಸೈಡೆಡ್ ದಟ್ ಡೇ. ಸೊ ಐ ಮೆಟ್ ಗಣೇಶ್ ಸರ್ ಆನ್ March 1st, 2017. ಸೊ ಅದೇ ವರ್ಷ ನಾನು ಡಿಸೈಡ್ ಮಾಡಿಬಿಟ್ಟೆ, ಸೊ ನೆಕ್ಸ್ಟ್ ಟೈಮ್ ಗಣೇಶ್ ಸರ್ನ ಮೀಟ್ ಮಾಡಿದ್ರೆ ನಾನು ಹೀರೋಯಿನ್ ಆಗೋಕ್ಕೆ ಇನ್ನೂ ಅಷ್ಟು ಇಲ್ಲ, ಸೊ ಅಟ್ಲೀಸ್ಟ್ ನಾನು ಒಂದು ಆ್ಯಕ್ಟರ್ ಆದರೂ ಆಗಿರಬೇಕು, ಅಟ್ಲೀಸ್ಟ್ ನಾನು ಏನೋ ಒಂದು ಮಾಡ್ತಿರ್ಬೇಕು ಅಂತ. ಯು ಡೋಂಟ್ ಬಿಲೀವ್, March 1st, 2018 ಐ ವಾಸ್ ಆನ್ ಸ್ಕ್ರೀನ್. ಓ ಮೈ ಗಾಡ್. ಆ್ಯಂಡ್ ಅವತ್ತು ಡಿಸೈಡ್ ಮಾಡಿದೆ ನೆಕ್ಸ್ಟ್ ಟೈಮ್ ಸರ್ನ ಮೀಟ್ ಮಾಡಿದ್ರೆ ಇನ್ನು ನಾನು ಆ್ಯಕ್ಟರ್ ಆಗಿನೇ ಅವ್ರ ಜೊತೆ ಆ್ಯಕ್ಟಿಂಗೇ ಅಂತ. ಯು ಡೋಂಟ್ ಬಿಲೀವ್, ನನ್ಗೆ ಆ March 1st ನನಗೇನು ಕನೆಕ್ಷನ್ ಇದೆ ಅಂತ. March 1st, 2025 CCL, I met him. Again it is March 1st, 2025. I don't know what is their connection. And then ಇದನ್ನೆಲ್ಲ ಹೋಗ್ಬಿಟ್ಟು ಸರ್ಗೆ ಹೇಳಿದೆ, ನನ್ನ ಫ್ರೆಂಡ್ ಮಯೂಕ್ ಅಂತ ಅದನ್ನ ಆರ್ಗನೈಸ್ ಮಾಡಿದ್ದು CCL. ಆ್ಯಂಡ್ ಅವರೆಲ್ಲ ಹೋಗ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ, ಯು ಹ್ಯಾವ್ ಅ ವೆರಿ ಬಿಗ್ ಫ್ಯಾನ್, ಹಿಂಗೆಲ್ಲ ಇನ್ಸ್ಪಿರೇಷನ್. ನನಗೆ ಹೇಳಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಅವ್ರಿಗೆ ಎಷ್ಟು 1000 ಜನ 1,00,000 ಜನ ಫ್ಯಾನ್ಸ್ ಇರ್ತಾರೆ, ನಾನು ಅದ್ರಲ್ಲಿ ಒಂದು ರ್ಯಾಂಡಮ್ ಫ್ಯಾನ್ ಆಗಿ ಹಿಂಗೆಲ್ಲ ಹೇಳ್ಕೊಳಕ್ಕೆ ಇಷ್ಟ ಆಗಲ್ಲ, ಬೇಡ ಅಂತ. ಬಟ್ ಇವರೆಲ್ಲ ಹೇಳ್ಬಿಟ್ಟಿದ್ರು. ಆ್ಯಂಡ್ ದೆನ್ ದ ಮೂಮೆಂಟ್ ನಾನು ಸರ್ ಹತ್ರ ಹೋಗಿ, ಸರ್ ನಿಮ್ಗೆ ಗೊತ್ತಿಲ್ಲ, ನನಗೆ ಎಷ್ಟೊಂದು ಸಲ ಬಿಟ್ಬಿಡೋಣ, ಕ್ವಿಟ್ ಮಾಡಬೇಕು, ಆ್ಯಕ್ಟಿಂಗೇ ಬೇಡ, ಹೋಗ್ಬಿಡೋಣ ವಾಪಸ್ ಬಳ್ಳಾರಿಗೆ ಅಂತ ಎಷ್ಟೊಂದು ಸಲ ಅಂದ್ಕೊಂಡಿದ್ದಾಗ ನಾನು RR ನಗರ್ ಶಿಫ್ಟ್ ಆಗಿದ್ದೆ ಗಣೇಶ್ ಸರ್ಗೋಸ್ಕರ. ಸೀಕ್ರೆಟ್ ರಿವೀಲ್ ಆಯ್ತು. ಸೊ ಆವಾಗ ನಾನು ಏನು ಮಾಡ್ತಿದ್ದೆ, ನಾನು ಬೈಕ್ ತಗೊಳ್ಳೋದು, ಗಣೇಶ್ ಸರ್ ಮನೆ ಮುಂದೆ ರೌಂಡ್ ಹೊಡಿಯೋದು. ಓ ಮೈ ಗಾಡ್. ನಾನು ಈಗ ಇಲ್ಲ. ಸೊ ಮುಂಚೆ ನನಗೆ ಆ ಇನ್ಸ್ಪಿರೇಷನ್ ತಗೊಳ್ಳೋದಕ್ಕೋಸ್ಕರ ನೋ ಯು ಶುಡ್ ನಾಟ್ ಕ್ವಿಟ್. ಆ್ಯಂಡ್ ನನಗೆ ಇನ್ನೊಂದು ಏನಂದ್ರೆ, ನಾನೀಗ ಕ್ವಿಟ್ ಮಾಡಿಬಿಟ್ರೆ ನಮ್ಮ ಊರಲ್ಲಿ ಅಂದರೆ ಎಷ್ಟೊಂದು ಜನ ನನ್ನನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋರು ಯಾರಿರ್ತಾರಲ್ಲ, ಅವ್ರಿಗೆಲ್ಲ ಅದು ಏನಂತಾರೆ, ಏನು ನಮ್ಮ ಕಡೆ ಎಲ್ಲ ಹೆಂಗೆ ಗೊತ್ತಾ, ಯಾರಾದರೂ ಒಬ್ರು ಬೆಳೀತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ತೊಗೊಂಡು ಮಾಡ್ತಾ ಇರ್ತಾರೆ. ಅಂದರೆ ಅವ್ರನ್ನ ತೊಗೊಂಡು ಇವರು ನೋಡು ಅವ್ರು ಮಾಡ್ತಾ ಇದ್ದಾರೆ ನೀನು ಮಾಡ್ತಿಲ್ಲ ಅಂತೆಲ್ಲ ಹೇಳ್ತಾರೆ, ಎಕ್ಸಾಂಪಲ್ ಬೈಯೋದು ಹಾಗೆಲ್ಲ. ಅದೇ ಅವರು ತಪ್ಪಕ್ಕಂತ ಬಿದ್ದೋಗ್ಬಿಟ್ರೆ, ನೋಡ್ದ್ಯಾ ಅಷ್ಟೇ ಹೇಳಿಲ್ವಾ, ಮುಚ್ಕೊಂಡು ನೀನು ನಿನ್ ಕೆಲಸ ನೋಡ್ಕೊ ಹಿಂಗೆ ಹೇಳೋದು. ಸೊ ನಾನು ಅವಾಗ ಹೇಳ್ದಲ್ಲ, ಫ್ಯಾಮಿಲಿ ಎಲ್ಲ ಏನ್ ಮಾತಾಡಿದ್ರೆ ಅದೆಲ್ಲ ಅಂತ ಹೇಳಿ ಅಂದ್ಬಿಟ್ಟು ಅವಾಗ ಎಲ್ಲರೂ ಮಾತಾಡ್ತಾ ಇದ್ರು. ದ ಮೂಮೆಂಟ್ ಐ ಸ್ಟಾರ್ಟೆಡ್ ಗ್ರೋಯಿಂಗ್, ಎಲ್ರು ಇವಾಗ ಅವಳು ನಮ್ಮ ರಿಲೇಟಿವ್, ಅವಳು ನನ್ನ ತಂಗಿ ಮಗಳು, ಅವಳು ನನ್ನ ಎಲ್ಲ ಅಂತ ಹಂಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ನನಗೆ ಹಾಗೆ ಇದ್ದಿದ್ದು. ಸೊ ನಾನು ಹಾಗೆ ಡಿಸೈಡ್ ಮಾಡಿದ್ದು ಯಾವಾಗ್ಲೂ,
ಏನ್ ಹೇಳ್ತಿದ್ದೆ ಮರ್ತೇ ಹೋಯ್ತು ನನಗೆ. ಗಣೇಶ್ sir. ಗಣೇಶ್ sir ನೋಡಿ ಎಲ್ಲ ಮರ್ಸ್ಬಿಡ್ತಾರೆ. ಸೊ ನೆಕ್ಸ್ಟ್ ಇಯರ್ ಯಾ ಗಣೇಶ್ ಸರ್ನ ಮೀಟ್ ಮಾಡೋ ಹೊತ್ತಿಗೆ ನೀವು ಗಣೇಶ್ ಸರ್ ಜೊತೆಗೆ ಒಂದು ಪಾತ್ರದ ಮುಖಾಂತರ ಮೀಟ್ ಓ ನಿಮ್ದೇ ಚಾನಲ್ಗೆ ಇಂಟರ್ವ್ಯೂಗ್ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ಫಸ್ಟ್ ಕೊಡ್ಬೇಕು. ಯಾ ಶೋರ್, ಅದಾಗ್ಲಿ ಬೇಗ. ಶಿಲ್ಪಾ ಮ್ಯಾಮ್ದು ಸಿನಿಮಾ ಬರ್ತಾ ಇದೆ. ಹೌದು ಯಾ ಅಂದ್ರೆ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಅವಾಗ ಇತ್ತು ಆ ಹುಚ್ಚು, ಅಂದ್ರೆ ಎಷ್ಟು ಜನ ಇನ್ಸ್ಪಿರೇಷನ್ ಆಗಿ ತಗೋತಿದ್ರಲ್ಲ ಅವ್ರು ಯಾರಿಗೂ ನಾನು ಕ್ವಿಟ್ ಮಾಡ್ಬಿಟ್ರೆ ಅವ್ರಿಗೆ ಮತ್ತೆ ನೋಡು ಅವ್ರು ಕ್ವಿಟ್ ಮಾಡ್ಬಿಟ್ರೆ ಬಿಡು ನಾವೇನ್ ಟ್ರೈ ಮಾಡೋದು, ಅವ್ರಿಗೆ ಆಗಿಲ್ಲ ನಮ್ಗೇನಾಗತ್ತೆ ಅನ್ನೋದು ಫೀಲ್ ಬರಬಾರ್ದಲ್ವಾ. ಸೊ ಐ ವಾಸ್ ದಟ್ ಮಚ್ ಇನ್ ಟು ಆಕ್ಟಿಂಗ್. ನನ್ಗೇನೋ ಒಂದು ಮಾಡಬೇಕು, ಇಲ್ಲ ಅಂದ್ರೆ ಆಗಲ್ಲ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅವಾಗ ಯಾವಾಗ ನಾನು ಹೋಪ್ಸ್ ಕಳ್ಕೊತಾ ಇದ್ದಲ್ಲ ಅವಾಗ ಬೈಕ್ ತಗೊಂಡು ಸುಮ್ಮನೆ ಗಣೇಶ್ ಸರ್ ಮನೆ ಮುಂದೆ ರೌಂಡ್ ಹೊಡಿತಾ ಇದ್ದೆ. ಸೊ ಅದನ್ನೆಲ್ಲ ಹೇಳ್ಬಿಟ್ಟಿದ್ರು ಇವ್ರು ಅವ್ರಿಗೆಲ್ಲ. ನಾನು ಹೋಗ್ಬಿಟ್ಟು ಸರ್ಗೆ ಹೇಳ್ದೆ, ಸರ್ ಹಿಂಗೆಲ್ಲ ಮಾಡ್ತಾ ಇದ್ದೆ ನಾನು ಅಂತ. ಸೊ ಐ ವಾಸ್ ಲೈಕ್ ಹಿ ವಾಸ್ ಸಿಟ್ಟಿಂಗ್ ಕೆಳಗಡೆ ಕೂತ್ಕೊಂಡು ಎದ್ಬಿಟ್ಟು ವೆರಿ ಗುಡ್ ಕಂಗ್ರ್ಯಾಚುಲೇಷನ್ಸ್ ಕೀಪ್ ಇಟ್ ಅಪ್ ಅಂತ ಹಗ್ವಿ. ಐ ವಾಸ್ ಲೈಕ್ ಏನೋ ಬಟರ್ಫ್ಲೈ ಇನ್ ದ ಸ್ಟಮಕ್. ಅಷ್ಟು ಚೆನ್ನಾಗಿತ್ತು. ದಟ್ ವಾಸ್ ಲೈಕ್ ವೆರಿ ಬ್ಯೂಟಿಫುಲ್ ಡೇ ಆಫ್ ಮೈ ಲೈಫ್. ಈ ವರ್ಷನೇ ಆಗಿದ್ದು. ಹೋಪ್ಫುಲಿ ದೇವ್ರ ದಯದಿಂದ ಮುಂದಿನ ಮಾರ್ಚ್ ಒಳ್ಳೆ ಸುದ್ದಿ ಕೊಡಿ ನಮ್ಗೆ. ಅದೇನೋ ಗೊತ್ತಿಲ್ಲ. ಮಾರ್ಚ್ ಫಸ್ಟ್ 3 ಸಲ ಆಗಿದ್ದು ಮಾರ್ಚ್ ಫಸ್ಟೇನೆ. ನೋಡೋಣ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಏನಾದ್ರೂ ಗುಡ್ ನ್ಯೂಸ್ ಆದ್ರೆ ದೇವ್ರ ದಯದಿಂದ ಖಂಡಿತ ಆಗತ್ತೆ. ಆಗ್ಲಿ. ಈ ಹಬ್ಬದ ದಿನದಂದು ನಾನು ವಿಶ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು. ಇನ್ನು ಪೂಜಾ, ಇಷ್ಟೊಂದು ನೀವು ಅಂದ್ರೆ ಕನ್ಸ್ಗಳನ್ನ ಕಟ್ಕೊಂಡಿದ್ದೀರಾ, ಆ ಒಂದು ಸ್ಪಿರಿಟ್ ಇದೆ, ಮತ್ತೆ ಇಷ್ಟೊಂದು ಆಕ್ಟಿವ್ ಆಗಿ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಎಲ್ಲೂ ಕೂಡ ಮೇಕಪ್ ಅಲ್ಲಾಗ್ಲಿ ಕಾಸ್ಟ್ಯೂಮ್ ಅಲ್ಲಾಗ್ಲಿ ಒಂದು ಚೂರು ಅಷ್ಟು ನಿಧಾನವಾಗಿ, ತಾಳ್ಮೆ ಇದೆ, ಮೇನ್ ಆಗಿ ಪೇಷನ್ಸ್ ಇದೆ. ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗಿರುತ್ತೆ ಬೆಳವಣಿಗೆಗೆ, ನಮ್ಮ ಬೆಳವಣಿಗೆಗೆ. ಅದೆಲ್ಲವೂ ಕೂಡ ಪೂಜಾನಲ್ಲಿ ನಾನು ನೋಡ್ತಾ ಇದ್ದೀನಿ. ಅಂಡ್ ನಿಮ್ಮ ಗುರಿ ಅಂತ ಹೇಳಿದ್ರೆ ಫೈನಲಿ ಸಿನಿಮಾ ಮಾಡ್ಬೇಕು, ಹೌದು. ಅದನ್ನ ಹೊರತುಪಡಿಸಿ ಇದು ನಾನು ಆಗ್ಲೇಬೇಕು ಅಂತ ಏನು ತುಂಬಾ ಸ್ಟ್ರಾಂಗ್ ಗುರಿ ಅಂತ ಹೇಳಿದ್ರೆ? ನಂಗೆ ಆಕ್ಟಿಂಗ್ ಅಲ್ಲಿ ನ್ಯಾಷನಲ್ ಅವಾರ್ಡ್ ತಗೋಬೇಕು ಅಂತ ಆಸೆ ಇದೆ. ಫಸ್ಟ್ ಲೆವೆಲ್ ತನಕ ಹೋಗಿದ್ದೀರಾ? ಯಾ ಬಟ್ ಇನ್ನೊಂದು ನಾನು ಹೇಳಿದ್ನಲ್ಲ, ನಾನು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗ್ತೀನಿ. ಅದು 1 ಪರ್ಸನ್ ಆಗಿರ್ಲಿ, ನಾನು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗ್ತೀನಿ ಅನ್ನೋದೇ ಒಂದು ಆಲ್ರೆಡಿ ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್ ಅನ್ನೋ ಥರ ಇರುತ್ತೆ. ಓಕೆ, ನಾನು ಯಾವಾಗಲೂ ಒಂದು ಮಾರಲ್ ಫಾಲೋ ಮಾಡೋದು. ನೀವು ಸಕ್ಸಸ್ ಅಂತ ಬಂದಾಗ ಅದೊಂದು ತಲೆಗೆ ಮಿತಿ ಮೀರುತ್ತೆ, ತಲೆಗೆ ಏರ್ಬಿಡತ್ತೆ. ಅದಕ್ಕೆ ಅವರು ಆರೋಗೆಂಟ್ ಆಗಿದ್ದಾರೆ, ಆಟಿಟ್ಯೂಡ್ ತೋರಿಸ್ತಾರೆ. ನನ್ಗೆ ಆ ಥರದ ಮಾತುಗಳೆಲ್ಲ ತೊಗೊಳಕ್ಕೆ ಇಷ್ಟ ಆಗಲ್ಲ. ನಾನು ಇವಾಗಲೂ ನನ್ನ ಸ್ಕೂಲ್ ಟೀಚರ್ಸ್ನ ಕಾಣಿಸಿದ್ರು ದೂರದಿಂದ ಇರಲಿ, ಅಲ್ಲಿಂದ ಓಡ್ಕೊಂಡು ಬಂದ್ಬಿಟ್ಟು ನಾನು ಬ್ಲೆಸ್ಸಿಂಗ್ಸ್ ತಗೋತೀನಿ. ಸೊ ನಾನು ಯಾವಾಗಲೂ, ನಾವು ಎಷ್ಟೇ ದೊಡ್ಡವರಾಗಲಿ ನಾವು ಒಂದು ಮಾರಲ್ಸ್ನ ಫಾಲೋ ಮಾಡಬೇಕು, ವ್ಯಾಲ್ಯೂಸ್ನ ಫಾಲೋ ಮಾಡಬೇಕು, ಎಥಿಕ್ಸ್ ಇಟ್ಕೋಬೇಕು. ಇದೆಲ್ಲ ಇದ್ದಾಗಲೇ ನಮಗೆ ಸಕ್ಸಸ್ ಬರುತ್ತೆ ಆ್ಯಂಡ್ ಆ ಸಕ್ಸಸ್ ಕಂಟಿನ್ಯೂ ಆಗುತ್ತೆ. ಸೂಪರ್. ಸೊ ನನಗೊಂದು ಇನ್ಸ್ಪಿರೇಷನ್ ಅಂದರೆ ಗುರಿ ಅಂತ ಹೇಳಿದ್ರೆ ನಾನು ಆ್ಯಕ್ಟಿಂಗಲ್ಲಿ ಏನೋ ಮಾಡಬೇಕು, ದಟ್ ಈಸ್ ದರ್ ಎಲ್ರದ್ದು ಕಾಮನ್ ಇರುತ್ತೆ. ಆ್ಯಂಡ್ ಎಲ್ರಿಗೂ ಒಂದು ಟಾರ್ಗೆಟ್ ಅನ್ನೋದು ಬಂದಿರುತ್ತೆ. ಆ್ಯಕ್ಟರ್ ಆಗ್ಬೇಕು ಅನ್ನೋದೇ ಒಂದಿದ್ದು. ನಾನು ಇವಾಗ ಆ್ಯಕ್ಟರ್ ಆಗಿಬಿಟ್ಟಿದ್ದೀನಿ ಅಂದಿದ್ದು ಕೂಡ ಇದು ಮುಗಿಯಲ್ಲ ಅಲ್ವಾ. ಈ ಸ್ಟೆಪ್ ಬಂದಿದ್ದು ಕೂಡಲೇ ನೆಕ್ಸ್ಟ್ ಸ್ಟೆಪ್ ಬಂದಿದ್ದು ಕೂಡಲೇ ಇನ್ನೊಂದು ಸ್ಟೆಪ್. ಎವ್ರಿ ಇಯರ್ ಎವ್ರಿ ಚಾನ್ಸ್ ಬಂದಿದ್ದು ಕೂಡಲೇ ಎವ್ರಿ ಟೈಮ್ ನಾವು ಇದಕ್ಕಿಂತ ಜಾಸ್ತಿ, ಲಾಸ್ಟ್ ಇಯರ್ಗಿಂತ ಈ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ಬೆಟರ್ ಆಗ್ಬೇಕಂತ ಇರ್ತೀವಿ. ಸೊ ನನ್ನನ್ನು ನಾನು ಬೆಟರ್ ಮಾಡ್ಕೊಳ್ಳೋದ್ರಲ್ಲೇ ನಾನು ಖುಷಿನ ಪಟ್ಕೋತೀನಿ. ಆ್ಯಂಡ್ ನಾನು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಫಾರ್ ಎವರ್ ಆಗಿರಬೇಕು ಹಂಗೇನೆ. ಸೂಪರ್. ಐ ವಾಂಟ್ ಟು ಬಿ ಅನ್ ಇನ್ಸ್ಪಿರೇಷನ್ ಟು ಎವ್ರಿಬಡಿ. ಆ್ಯಂಡ್ ನಾನು ಒಂದೇ ಹೇಳೋದು, ಹೆಣ್ಮಕ್ಳು ಹುಟ್ಟಿರೋದೆ ಮದುವೆ ಮಾಡ್ಕೊಂಡು ಮಕ್ಳು ಅಡಿಯೋಕ್ಕಲ್ಲ. ನೀವು ಏನು ಅನ್ಕೋತೀರಾ ಅದು ನೀವು ಮಾಡ್ಬೋದು, ನೀವು ಮನಸ್ಸು ಮಾಡ್ಬೇಕಷ್ಟೆ. ಸೂಪರ್. ಇದನ್ನ ನಾನು ಹೇಳ್ತೀನಿ ಎಲ್ರಿಗೂ. ಓಕೆ, ಇನ್ನು ಪೂಜಾ ಲೈಫಲ್ಲಿ ಪಟ್ಟಿರುವಂತಹ ಸ್ಟ್ರಗಲ್ ಇದನ್ನ ನಾನು ಮರೆಯಕ್ಕೆ ಆಗಲ್ಲ ಈ ದಿನ. ಬಿಕಾಸ್ ಇಂಡಸ್ಟ್ರಿಗೆ ಬರೋದು ಅಷ್ಟು ಸುಲಭ ಅಲ್ಲ. ಬರೋ ತನಕ ಒಂದ್ ರೀತಿ ಕಷ್ಟ ಇದ್ರೆ ಬಂದ ಮೇಲೆ ಇನ್ನೊಂದ್ ರೀತಿಯಾದಂತಹ ಪ್ರಾಬ್ಲಮ್ಸ್ ಅನ್ನ ನಾವು ಫೇಸ್ ಮಾಡ್ತೀವಿ. ಸೊ ಈ ದಿನ ನಾನು ಮರೆಯಕ್ ಆಗಲ್ಲ. ತುಂಬಾ ಕಷ್ಟ ಆಯ್ತು. ಎಷ್ಟೋ ಜನ ಆರ್ಟಿಸ್ಟ್ಗಳು ವಾಪಸ್ ಹೋಗಿರೋದು ಉಂಟು, ಮತ್ತೆ ಕಣ್ಮರೆ ಆಗಿರೋದು ಉಂಟು, ದೊಡ್ಡ ದೊಡ್ಡ ಕಲಾವಿದರು ಹೌದು. ಸೊ ಪೂಜಾ ಫೇಸ್ ಮಾಡಿದರ ಆ ರೀತಿ ಸ್ಟ್ರಗಲ್ ನ? ಬೇಡಪ್ಪ ನಾನು ವಾಪಸ್ ಹೋಗ್ಬಿಡ್ತೀನಿ ಊರಿಗೆ ಅನ್ನೋ ತರ ಒಂದು ಅಂದ್ರೆ ತುಂಬಾ ಸಲ ಫೇಸ್ ಮಾಡಿದ್ದೀನಿ. ತುಂಬಾ ಅಂದ್ರೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರದಲ್ಲಿ ಸ್ಟ್ರಗಲ್ಸ್ ಅನ್ನೋದು ಬರುತ್ತೆ. ಇದು ಇದೇ ಥರದೇ ಆಗಿರ್ಬೇಕು ಅಂತೇನಿಲ್ಲ. ಸೊ ನನಗೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಈ ಕ್ವೆಶನ್ ಕೇಳಿದಾಗ ನನಗೆ ನೆನಪಾಗ್ತಿರೋದೇನು ಅಂದರೆ, ಕೈನಲ್ಲಿ ಇದ್ದಿದ್ದ ಕೆಲಸನ ಬಿಟ್ಕೋಬಾರ್ದು.
ಸೊ ನಾನು ಸರ್ವಮಂಗಳ ಮಾಂಗಲ್ಯ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. ಅದು ನನ್ನ ಫಸ್ಟ್ ಸೀರಿಯಲ್, ಕನ್ನಡದಲ್ಲಿ ಸುವರ್ಣದಲ್ಲಿ ಬರ್ತಾ ಇತ್ತು. ಸೊ ಅದು ನನ್ನ ಫಸ್ಟ್ ಸೀರಿಯಲ್ಲು. ಸೊ ನನಗೆ ಆ ಟೈಮಲ್ಲಿ ನನಗೆ ಏನು ಆಯ್ತೋ ಗೊತ್ತಿಲ್ಲ, ನನಗೆ ಇದಕ್ಕಿಂತ ಬೆಟರ್ ನನಗೆ ಮಾಡ್ಬೋದು ಅಂತ ಅನ್ನಿಸ್ತು. ಅದೇನು ಹುಚ್ಚ ಧೈರ್ಯನೋ ಗೊತ್ತಿಲ್ಲ, ನಾನು ಬಿಟ್ಬಿಟ್ಟೆ ಆ ಸೀರಿಯಲ್ನ. ಸೊ ಆಮೇಲೆ ಬಿಟ್ಟಾಗ ಸ್ವಲ್ಪ ಪೇಮೆಂಟ್ಸ್ ಎಲ್ಲ ಬರೋದು ಕಷ್ಟ ಆಯಿತು. ಸೊ ಬರಲೇ ಇಲ್ಲ ಪೇಮೆಂಟ್ಸ್. ಸೊ ಐ ಹ್ಯಾಡ್ 0 rupees ಇನ್ ಮೈ ಹ್ಯಾಂಡ್ಸ್. ಸೊ ಅವಾಗ ಏನಾಯಿತು, ನನ್ನ ಕೈನಲ್ಲಿ ಇದ್ದಿದ್ದು ನನ್ನ ಟ್ಯಾಟೂ ಹಾಕ್ತಿದ್ನಲ್ಲ, ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೆ, ಟ್ಯಾಟೂಸ್ ಹಾಕ್ತಾ ಇದ್ದೆ. ಅದರಿಂದ ಬಂದಿದ್ದ ದುಡ್ಡಿಂದ ನಾನು ರೆಂಟು ಎಲ್ಲ ಪೇ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ನನಗೆ ಫೈನಾನ್ಷಿಯಲಿ ಆಯ್ತಲ್ಲ ಆ ಥಿಂಗ್ಸು. ಸೊ ಆ ಟೈಮಲ್ಲಿ ನಂಗೆ ತುಂಬ ರಿಯಲೈಸೇಷನ್ ಹಿಟ್ ಆಯಿತು. ನನಗೆ ಕೈನಲ್ಲಿ ಇದ್ದಿದ್ದ ಕೆಲಸನ ಬಿಟ್ಕೋಬಾರ್ದು. ಅದು ಏನೇ ಇರಲಿ, ಅಲ್ಲಿ ನಿನಗೆ ಎನ್ವಿರಾನ್ಮೆಂಟ್ ಹೆಂಗೆ ಇರಲಿ, ಆ ಪಾತ್ರ ಹೆಂಗೆ ಇರಲಿ, ಅಥವಾ ನೀನೇನೇ ಫೇಸ್ ಮಾಡ್ತಾ ಇರಲಿ ಆ ಕೆಲಸ ಇದರಲ್ಲಿ, ಸೊ ದಟ್ ಡಸಂಟ್ ಮ್ಯಾಟರ್. ನಿನಗೆ ಅಟ್ ದ ಎಂಡ್ ಆಫ್ ದಿ ಡೇ ಯು ನೀಡ್ ಮನಿ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೈನಲ್ಲಿ ಇದ್ದಿದ್ದು ಲಕ್ಷ್ಮಿನ ಅದೇ ಅಂದರೆ ಆ ಕ್ಯಾರೆಕ್ಟರ್ ತೊಗೊಳೋದಕ್ಕೇ ಐ ಹ್ಯಾಡ್ ಗಿವೆನ್ ಮೋರ್ ದೆನ್ 36 ಆಡಿಷನ್ಸ್. Oh my God. Okay. ಯಾ, ಆ್ಯಂಡ್ ಅವಾಗೂ ನಂಗೆ ಆ್ಯಕ್ಟಿಂಗ್ ಏನೂ ಬರ್ತಿರ್ಲಿಲ್ಲ. ನಾನು ಆಡಿಷನ್ಸ್ ಕೊಟ್ಟುನೇ ನಾನು ತಗೊಂಡಿದ್ದು. ಅಂದರೆ ನನಗೆ ಸ್ವಲ್ಪ ಕ್ಯಾಮ್ರಾ ಫೇಸ್ ಮಾಡೋದು ಹಂಗೆಲ್ಲ ಗೊತ್ತಾಗಿದ್ದು. ಸೊ ಅದಕ್ಕೆ ಕೊಡೋಕ್ಕೇ ನಂಗೆ ಎಷ್ಟೊಂದು ಇದು ಆಯಿತು, ಅಂದರೆ ಆ ಕ್ಯಾರೆಕ್ಟರ್ ಬರೋದಕ್ಕೇ. ಅದನ್ನು ನಾನು ಬಿಟ್ಕೊಂಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ತುಂಬಾ ಹರ್ಟ್ ಆಯಿತು. ಆ್ಯಂಡ್ ಅದನ್ನು ಅಂದರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ನಲ್ಲ, ಫೈನಾನ್ಷಿಯಲಿ ಮೆಂಟಲಿ ತುಂಬ ಡ್ರೈನ್ ಆಗ್ತಾ ಇದೆ. ಫೈನಾನ್ಷಿಯಲಿ ಇಲ್ಲದೆ ಇರಬೇಕಾದ್ರೆ ಇವಾಗಾದರೂ ಓಕೆ, ನಂಗೆ ಆಗ ಒಂದು ತಿಂಗಳಿಗೆ ಒಂದು 6,000 to 10,000 ಇದ್ದಿದ್ರೆ ಸಾಕಿರ್ತಿತ್ತು. ಸೊ ಅದನ್ನೆಲ್ಲ ನಾನು ಟ್ಯಾಟೂ ಮಾಡ್ಕೊಂಡೆ ಇದು ಮಾಡ್ತಾ ಇದ್ದೆ. ಸೊ ಆವಾಗ ಒಂದು ಪಾಯಿಂಟ್ ಟೈಮಲ್ಲಿ ಅದೂ ಕಷ್ಟ ಆಗ್ತಾ ಇತ್ತು. ಸೊ ಟ್ರಸ್ಟ್ ಮೀ, ಆಲ್ಮೋಸ್ಟ್ ಒಂದು 2 to 3 months ಇಂದಿರಾ ಕ್ಯಾಂಟೀನಲ್ಲಿ 5 rupees ಫುಡ್ನ ನಾನು ತಿಂದಿದ್ದೆ. ಸೊ ದಟ್ ಈಸ್ ವಾಟ್ ಐ ಎಕ್ಸ್ಪೀರಿಯನ್ಸ್ಡ್. ಅಂದರೆ ಅದು ನನ್ನ ಲೈಫಲ್ಲಿ ಯಾವತ್ತೂ ನಾನು ಮರೆಯಲ್ಲ. ಆ್ಯಂಡ್ ಆವಾಗ ಅದ್ರ ಇಂಪಾರ್ಟೆನ್ಸ್ ನನಗೆ ಗೊತ್ತಾಯಿತು. 5 rupees, ಈವನ್ 5 rupeesನ ಕೂಡ ನನ್ನ ಫ್ರೆಂಡ್ಸ್ ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ನನ್ನ ಫ್ರೆಂಡ್ಸ್ಗಳು ಇವಾಗವರೆಗೂ ನನ್ನ ಜೊತೆಲೇ ಇದ್ದಾರೆ. ಅವರೆಲ್ಲರೂ ನಾನ್ ಇಂಡಸ್ಟ್ರಿ ಫ್ರೆಂಡ್ಸು, ಅವ್ರಿಗೆಲ್ಲ ನಾನು ಮೈ ಪೀಪಲ್ ಅಂತ ಕರಿತೀನಿ. ಸೊ ದೇ ಆರ್ ಆಲ್ ಸ್ಟಿಲ್ ವಿತ್ ಮೀ. ಸೊ ಅವರೆಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಆ 5 rupees ವ್ಯಾಲ್ಯೂ ಗೊತ್ತಾಗಿದ್ದು ನನಗೆ ಅವಾಗ. ದಿಸ್ ಇಸ್ ವಾಟ್ ಮೈ ಹಾರ್ಡೆಸ್ಟ್ ಮೂಮೆಂಟ್ ನನ್ನ ಲೈಫಲ್ಲಿ. 5 rupees ಮೇಕ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇನ್ ಮೈ ಲೈಫ್. ಬಿಕಾಸ್ ಅವಾಗ ನಾನು ತುಂಬ ಕಲ್ತಿದ್ದೀನಿ ಆ ಟೈಮಲ್ಲಿ. ಯಾ, ಹೇಗಿದೆ ಪೂಜಾ ಲೈಫ್ ಇವಾಗ? ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ. ಐಮ್ ಲೈಕ್, ನಾನು ತುಂಬ ಗೋಲ್ ಓರಿಯೆಂಟೆಡ್, ನಂಗೆ ತುಂಬ ಆ್ಯಂಬಿಷಿಯಸ್. ನನಗೆ ಕೆಲವೊಂದು ಸಿಚುವೇಶನ್ಸ್ ನನ್ನ ಲೈಫಲ್ಲಿ ಹೆಂಗೆ ಮಾಡ್ತು ಅಂದರೆ, ಏನೇ ಆಗಲಿ ಐ ಶುಡ್ ನಾಟ್ ಕ್ವಿಟ್. ಮೈ ಫ್ಯಾಮಿಲಿ ಈಸ್ ಎವ್ರಿಥಿಂಗ್. ನನ್ನ ಫ್ಯಾಮಿಲಿ ನನ್ನ ಜೊತೆ ನಿಂತ್ಕೋತು, ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ನಿಂತ್ಕೊಂಡ್ರು, ನಂಗೆ ಅಷ್ಟೇ ಸಾಕು, ನಂಗೆ ಬೇರೆ ಏನೂ ಬೇಡ. ಆ್ಯಂಡ್ ನನಗೆ ಇವಾಗ ಅರ್ಥ ಮಾಡ್ಕೊಂಡಿದ್ದೆ ಅಷ್ಟು. ನಾನು ಐ ಫೈಂಡ್ ರೀಸನ್ಸ್ ಟು ಬಿ ಹ್ಯಾಪಿ. ಖುಷಿಯಾಗಿರೋದಕ್ಕೆ ಕಾರಣಗಳನ್ನ ಹುಡುಕ್ತೀನಿ, ಇನ್ಸ್ಟೆಡ್ ಆಫ್ ಫೈಂಡಿಂಗ್ ರೀಸನ್ಸ್ ಟು ಬಿ ಸ್ಯಾಡ್. ಅಷ್ಟೇ ನಾನು ಕಲ್ತಿರೋದು. ಎಷ್ಟು ವರ್ಷ ಬದುಕಿರ್ತೀವಿ ನಾವು, ಖುಷಿಯಾಗಿರ್ಬೇಕು ಅಷ್ಟೇ ನಾನು ಕಲ್ತಿರೋದು. ನನ್ನ ಕರಿಯರ್, ನನ್ನ ಫ್ಯಾಮಿಲಿ, ಖುಷಿಯಾಗಿರ್ಬೇಕು. ನಾನು ಇನ್ನೊಂದು ಏನು ಫಾಲೋ ಮಾಡೋದಂದರೆ, ನಿಮ್ಮ ಕೈಯಿಂದ ಅಂದರೆ ನಿಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡಬೇಡಿ. ಸೂಪರ್. ದಿಸ್ ಇಸ್ ವಾಟ್ ಐ ಫಾಲೋ. ಪೂಜಾಯಿಂದ ತುಂಬಾ ತಿಳ್ಕೊಳ್ಳುವಂಥದ್ದಿದೆ. ಇಷ್ಟು ನಿಜವಾಗ್ಲೂ ಸಾಕಾಗಲ್ಲ ಮಾತು. ನಂಗೆ 1 hour ಹೇಗೆ ಹೋಯ್ತಂತ ನಿಜವಾಗ್ಲೂ ಗೊತ್ತಾಯ್ತು. ಈಗ ಫೈನಲ್ ಕೊನೆ ಹಂತವನ್ನ ತಲುಪಿದ್ವಿ. ರ್ಯಾಪಿಡ್ ಫೈರ್ ಪೂಜಾ ಬಗ್ಗೆ ಸ್ವಲ್ಪ ಪರ್ಸನಲ್ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಕೇಳೋ ಪ್ರಶ್ನೆಗಳಿಗೆಲ್ಲ ತಪ್ಪಾಗಿ ಆನ್ಸರ್ ಮಾಡ್ಬೇಕು. ಅಯ್ಯೋ, ಆಗ್ಬಾರ್ದು. ಓಕೆ, ಐ ವಿಲ್ ಟ್ರೈ. ಪೂಜಾಗೆ ಫಸ್ಟ್ ಕ್ರಶ್ ಆಗಿದ್ದು ಇವಾಗ ಯಾರ ಮೇಲೆ? ಅವ್ರ ಮೇಲೆ. ಅವ್ರು ಇದ್ದೇ ಮಾಡಲ್ಲ, ಸುಳ್ಳು ಹೇಳ್ತಿರೋದು ಅವರು. ಪೂಜಾಗೆ ಬಾಯ್ ಫ್ರೆಂಡ್ ಇದ್ದಾರೆ. ಪೂಜಾಗೆ ಬಾಯ್ ಫ್ರೆಂಡ್ ಇದ್ದಾರೆ. ಹೌದು. ಅವ್ರ ಹೆಸರು ಹೇಳ? ಅಯ್ಯೋ, ನನಗ್ ಗೊತ್ತು, ನನ್ ಮಾಹಿತಿ ಕಲೆ ಹಾಕಿದೀನಿ, ಹೇಳ್ತೀನಿ. ಹೌದಾ, ಹೇಳಿ ನೋಡೋಣ. ಬಿಕಾಸ್ ಇಟ್ ಇಸ್ ರಾಂಗ್ ಆನ್ಸರ್. ನಿಜವಾಗ್ಲೂ ಗೊತ್ತಿಲ್ಲ. ಕನ್ಫ್ಯೂಸೇ ಆಗ್ತಾ ಇಲ್ಲ ಅವ್ರು ಕನ್ಫ್ಯೂಸ್ ಮಾಡೋಣ ಅಂತ ಹೇಳಿದ್ರೆ. ನನಗೆ 2 ಸಲ ಕೇಳಲಿ ಕ್ವೆಶ್ಚನ್. ನಮ್ಮ ರಾಜ್ಯದ ಮುಖ್ಯಮಂತ್ರಿ ದೇವೇಗೌಡ. ಪ್ರಧಾನಮಂತ್ರಿ ಅಬ್ದುಲ್ ಕಲಾಂ. ಸಹಕಾರಿ ಸಚಿವರು
ನೀವೇ ಮೈ ಗಾಡ್. ಓಕೆ, ಪೂಜಾ ತುಂಬಾ ಚೆನ್ನಾಗಿ ಸಾಂಗ್ ಹೇಳ್ತಾರೆ. ಸಕ್ಕದಾಗ ಸಾಂಗ್ ಹೇಳಕ್ ಬರುತ್ತೆ? ಇಲ್ಲ, ಕನ್ಫ್ಯೂಸ್ ಆದ್ರು. ಹೇಳಕ್ ಬರುತ್ತೆ ಅನ್ಬೇಕು. ಯಾ ತಪ್ಪಾಗಿ ಹೇಳ್ಬೇಕಲ್ಲ, ಬರುತ್ತೆ. ಔಟ್ ಆದ್ರಿ. ಓ ಶೇಟ್, ಹೌದಲ್ಲ, ಬಾತ್ರೂಮ್ ಸಿಂಗರ್ ತಾನೆ? ಹೌದು. ಮತ್ತೆ ಚೆನ್ನಾಗಿ ಹಾಡಕ್ ಬರ್ತಿದ್ರೆ ಇಲ್ಲ ಅಂತೀರಾ? ಅಯ್ಯೋ ಆಯ್ತು, ಒಂದ್ ಸಾಂಗ್ ಆಡ್ಬೇಕು ಇವಾಗ. ಅಯ್ಯೋ ಹೌದಾ? ಸ್ವಲ್ಪ ನೀರ್ ಕೊಡ್ತೀರಾ? ಚಂದ ಹಾಡ್ಬಿಟ್ಟು. ಬಾತ್ರೂಮ್ ಸಿಂಗಿಗೆ ನೀರ್ ಬೇಕು. ಈಗ ಫೇವ್ರೆಟ್ ಸಾಂಗ್ ಹಬ್ಬದ ದಿನದಂದು ಪೂಜಾ ಅಭಿಮಾನಿಗಳಿಗೆ ಬಾತ್ರೂಮ್ ಸಿಂಗರ್ಸ್ಗೋಸ್ಕರ ಡೆಡಿಕೇಟ್ ಇರಿ, ಅದು ಸಾಂಗ್ ನೆನ್ಪಾಗ್ತಾ ಇಲ್ಲ ನನ್ಗೆ. ಸೊ ಈಗ ಬಾತ್ರೂಮ್ ಸಿಂಗರ್ ಅಂತ ಹೇಳಿದ್ರು, ಅವ್ರ ಹಾಡು ಹಿಡಿದ್ಮೇಲೆ ಬಾತ್ರೂಮ್ ಸಿಂಗರ್ ಹೌದಾ ಅಲ್ವಾ ಅಂತ ನಾನು ಡಿಸೈಡ್ ಮಾಡ್ತೀನಿ. ಅಯ್ಯೋ ಸರಿ, ಓಕೆ. ನಂಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ನಂಗೆ ಸಪ್ತಸಾಗರದ ಆಚೆ ಎಲ್ಲೋ ಸಾಂಗ್ ತುಂಬಾ ಇಷ್ಟ. ಕಡಲನು ಕಾಣು ಹೊರಟಿರೋ ಈ ಸಾಂಗ್ ನಾನ್ ಹಾಡಿದ್ರೆ ತುಂಬಾ ಜನಕ್ಕೆ ಇಷ್ಟ. ಎಲ್ರು ನಂಗೆ ಹಾಡಿಸ್ತಾರೆ ಇದನ್ನ. ನಂಗೆ ಗೊತ್ತಿಲ್ಲ ಹೆಂಗ್ ಆಡ್ತೀನಿ ಅಂತ, ಬೈಕೋಬಾರ್ದು ಆಮೇಲೆ. ನಿಜವಾಗ್ಲೂ ಇಲ್ಲ, ಎಲ್ಲ ಖುಷಿ ಪಡ್ತಾರೆ ನಮ್ಮ ಹುಡುಗರೆಲ್ಲ. ಸರಿ, ಓಕೆ. ಕಡಲನು ಕಾಣ ಹೊರಟಿರೋ ಕರಗೋ ಕೊರಗೋ ಮುಗಿಲೇ, ಕಿರಣವು ಮುಗಿಲ ಕೇಳಿದೆ, ನಾನು ಜೊತೆಗೆ ಬರಲೇ, ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗಿ ಮರೆಯಾಗುತ್ತಾ, ನಾವೇ ಕಂಡ ಕನಸು ಅನಲೇ, ಅದಕ್ಕೆ ನಿನ್ನ ಹೆಸರ ಇಡಲೇ. ಇನ್ನ ಹೇಳ್ತೀರಾ? ಯಾ, ಮುಗೀತಾ? ಸೂಪರ್ ಸೂಪರ್, ಥ್ಯಾಂಕ್ ಯು. ಯಾರು ಹೇಳಿದ್ದು ನೀವು ಬಾತ್ರೂಮ್ ಸಿಂಗರ್ ಅಂತ ಹೇಳ್ಬಿಟ್ಟು? ಮ್ಯೂಸಿಕ್ ಕಲ್ತಿದ್ದೀರಾ? ನೋ, ಇಲ್ಲ. ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಕೇಳ್ತಾನೆ ಇರ್ಬೇಕಂತ ಅನ್ನಿಸ್ತು. ಥ್ಯಾಂಕ್ ಯು. ಏನಂದ್ರೆ ಪೂಜಾ ಹತ್ರ ಯಾವ ವಿಚಾರ ಮಾತಾಡ್ಬೇಕು ಪ್ರತಿಯೊಂದ್ರ ಬಗ್ಗೆನೂ ಗೊತ್ತು. ನಾನು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟೆ, ಸಕಲ ಕಲಾ ವಲ್ಲಭೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಅದು ಪಕ್ಕಾ ಸೂಟ್ ಆಗುತ್ತೆ ನಿಮ್ಗೆ. ಇನ್ನು ಎತ್ತರಕ್ಕೆ ಬೆಳಿರಿ, ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮನ್ನ ಹುಡುಕಿ ಬರ್ಲಿ. ಇನ್ನು ತೆಲುಗು, ಕನ್ನಡ, ನಮ್ ಕನ್ನಡ ಬಿಟ್ಟು ಹೋಗೋ ಆಗಿಲ್ಲ. ಸೊ ಹೆಚ್ಚು ಹೆಚ್ಚು ನಮ್ಮನ್ನೆಲ್ಲ ರಂಜಿಸಿ ಅಂತ ಹೇಳ್ತಾ, ಇವತ್ತು ದಸರಾ ಹಬ್ಬಕ್ಕೆ ನಮ್ಮ ಆಫೀಸ್ಗೆ ಆಗಮಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ, ಹಾಗೆ ನಿಮ್ಮ ಬಗ್ಗೆನೂ ಹೆಚ್ಚಿನದಾಗಿ ನಮಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪೂಜಾ. ಒನ್ಸ್ ಅಗೇನ್ ಹ್ಯಾಪಿ ದಸರಾ. ಹ್ಯಾಪಿ ದಸರಾ ಟು ಯು ಟು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಶ್ವವೇಗ ನ್ಯೂಸ್ ಚಾನೆಲ್. ತುಂಬಾ ಖುಷಿ ಆಯ್ತು. 1 hour ಹೆಂಗೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವರು ಹೇಳ್ತಾ ಇದ್ರು, ಕ್ಯಾಮರಾಮನ್ಸ್ ಹೇಳ್ತಾ ಇದ್ರು. ಸೊ ತುಂಬಾ ಖುಷಿ ಆಯ್ತು ನನಗೆ. ತುಂಬಾ ಒಳ್ಳೆ ಟೀಮ್, ತುಂಬಾ ಏನು ಎನ್ವಿರಾನ್ಮೆಂಟ್ ಆಗಿರಲಿ ಅದನ್ನ ಹಂಗೆ ಕ್ರಿಯೇಟ್ ಮಾಡಿಬಿಡ್ತೀರಾ ನೀವು. ಎಷ್ಟು ಚಂದ ಹಾಸ್ಪಿಟಾಲಿಟಿ ಮಾಡೋದಿರಲಿ, ತುಂಬ ಇಷ್ಟ ಆಯಿತು ನನಗೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ದಸರಾ ಹಬ್ಬದ ದಿನ ನನಗೆ ಇನ್ವೈಟ್ ಮಾಡಿದ್ದಕ್ಕೆ. ನಿಮಗೂ ಹ್ಯಾಪಿ ದಸರಾ, ಆ್ಯಂಡ್ ಎಲ್ರಿಗೂ ಅಶ್ವವೇಗ ನ್ಯೂಸ್ ಚಾನಲ್ಸ್ ವ್ಯೂವರ್ಸ್ ಯಾರಿದ್ದೀರಾ ಅವರೆಲ್ರಿಗೂ ಹ್ಯಾಪಿ ದಸರಾ. ಥ್ಯಾಂಕ್ ಯು ಸೋ ಮಚ್. ಯಾ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಸರಾ ಹಬ್ಬದ ಸ್ಪೆಷಲ್ ಎಪಿಸೋಡ್. ಮತ್ತೆ ಮುಂದಿನ ವಾರ ಇನ್ನೊಂದು ಸ್ಪೆಷಲ್ ಎಪಿಸೋಡ್ ನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.